ಅವರು ಕೂಡ ಆಗಮಿಸಲಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಜಯಂತ ಮುಂದಾಮ್ ನಿರ್ದೇಶಕ ಸಂಸ್ಥೆ ಪದಾಧಿಕಾರಿಗಳು ಅವರು ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಕಸ್ತೂರಿನ ಮುಂದಾಮ್ ನಾಗರಿಕ ಪಟ್ಟದ ಇವರೆಲ್ಲ ದಕ್ಷಿಣ ಕನ್ನಡ ವತಿಯಿಂದ ಬರಲಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಗ್ರಂಥದ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವಂತ ಡಾಕ್ಟರ್ ಎಚ್.ಎಫ್. ಯೋಗಪ್ಪ ವೈದ್ಯರು ಮತ್ತು ಬಿಡುಗಡೆ ಮಾಡಿಸಿ ವಿದ್ಯೆಯ ಬಗ್ಗೆ ಪರಿಚಯ ಮಾಡುವಂತ ಸರಸ್ವತಿ ಮಾಡಿ ಇವರೆಲ್ಲರೂ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಕೆಲವೊಂದು ವಚನ ಸಂಗೀತಗಳಿದ್ದಾವೆ. ಅದರಲ್ಲಿ ಪಾಲ್ಗೊಳ್ಳುವಂತಹ ಡಾಕ್ಟರ್ ನಿರ್ದೇಶಕ ಡಾಕ್ಟರ್ ಬಿ.ಆರ್. ಪೊಲೀಸ್ ಪಾಟೀಲ್ ಮತ್ತು ಮಹಿಳಾಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಮತಿ ಗೌರಮ್ಮ ನಾಸಿ, ಶ್ರೀಮಂತ ಅಡ್ಡಿ, ಬಸಮ್ಮ ಕಾಳಿ ಎಲ್ಲರಿಗೂ ನಾವು ಸ್ವಾಗತ. ಬೇರೆ ಬೇರೆ ಗ್ರಾಮದಿಂದ ಒಂದು ಬಳಗದವರು ಬರ್ತಾ ಇದ್ದಾರೆ. ಶಿರಗೋಡಿ, ಚಿಕ್ಕಮಗಳೂರು, ಮುತ್ತಿಗೆ, ಎಲ್ಲ ಬಂಧು ಬಳಗದವರು ಈ ಸಭೆಗೆ ಆಗಮಿಸಿದ್ದಾರೆ. ಜನ ಬಂದಿದ್ದಾರೆ. ಅವರಿಗೂ ಕೂಡ ಮತ್ತು ಎಲ್ಲ ನಿರ್ದೇಶಕರು ನೀರ್ಮಯಮ್ಮ ಚಾರಿಟೇಬಲ್ ಸಂಸ್ಥೆ ಬದಾಮಿ ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಬ್ಯಾಂಕ್ ಬದಾಮಿ ಇವರಿಗೂ ಕೂಡ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿ ಪತ್ರಕರ್ತರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ತಾವೆಲ್ಲರೂ ಈಗ ಆಗಮಿಸಿದ್ದೀರಿ. ನಮ್ಮ ವೇಳೆಯನ್ನು ಬದಿಗಿಟ್ಟು ಈ ಸಭೆ ಸಮಾರಂಭ ಯಶಸ್ವಿಯಾಗಲಿಕ್ಕೆ ನಮಗೆಲ್ಲರಿಗೂ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಧನ್ಯವಾದಗಳು ಸರ್. ಕಾರ್ಯಕ್ರಮದ ಪ್ರಸ್ತಾವಿಕ ನುಡಿಗಳನ್ನ ಮಾಡಿ ಅತಿಥಿಗಳನ್ನ ಪರಿಚಯಿಸಲಿದ್ದಾರೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್, ಅಧ್ಯಕ್ಷರು, ಬಸವ ಸಂಶೋಧನಾ ಕೇಂದ್ರ, ಪುಣೆ. ಸರ್, ಬಸವಣ್ಣನ ತಾಯಿ, ಬಸವಣ್ಣನ ತಂದೆ, ಬಸವಣ್ಣನ ಪರಮ ಬಂಧುಗಳಿಗೆ ಸ್ವದೇಶ ಪ್ರಸಿದ್ಧ ಮಲ್ಲಿಕಾರ್ಜುನ ಬಸವಣ್ಣನಿಗೆ ಬಸವಣ್ಣ ಬೆಳೆದು ವೇದಿಕೆಯ ಆಶೀರ್ವಾದ ಎಲ್ಲ ಹಿರಿಯರಿಗೆ, ಪೂಜ್ಯರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅಕ್ಕರ 5 ವಚನಾಚಾರ್ಯ ವೇದಿಕೆ ಪುಣೆ ಹೇಮವೇಮ ಚಾರಿಟೇಬಲ್ ಟ್ರಸ್ಟ್ ಬಾದಾಮಿ ಸಂಯುಕ್ತ ಆಶ್ರಯದಲ್ಲಿ ಹಿರಿಯ IIT ಅನುಭವಿ ಸಾಹಿತಿ ಡಾಕ್ಟರ್ ಶಾರದಾ ಐ.ಟಿ. ಪಾಟೀಲ್ ಇವರ ಅಮೃತ ಮಹೋತ್ಸವ ಆಚರಿಸಬೇಕು ಅಂತ ನಿರ್ಧಾರ ಮಾಡಿದಾಗ ನನಗೆ ನೆನಪಾಗಿದ್ದು ಕುಮಾರ ವ್ಯಾಸನ ಮಾತು, ಮದುವೆ ಮತ್ತು ನೆಪ ಮಾತ್ರ ಬಂದು ಹೋಗುವುದೇ ಬರುವ ಮುಖ್ಯ. ಈ ಒಂದು ಕಾರ್ಯ, ಒಂದು ನೆಪ ಒಂದು ಅವರನ್ನ ಸತ್ಕರಿಸುವುದು, ಅದರ ಜೊತೆಗೆ ಪೀಳಿಗೆಗೆ ಒಂದು ಸಂಪ್ರದಾಯವನ್ನ ಸಮಾಜಕ್ಕೆ ಬಿಡುವಂತ ಒಬ್ಬ ಹಿರಿಯ ಚೇತನಕ್ಕೆ ಗೌರವ ಸಲ್ಲಿಸಿ ಮುಂದೆ ಬಹಳ ಜನ ನೋಡ್ತೀವಿ 60-70 ತಮ್ಮ ತಂದೆ ತಾಯಿಗಳನ್ನ ಓಡಿಸಿ ಇರ್ತಾರ. ಅಂತ ಸಂಸ್ಕೃತಿ ಗಟ್ಟಿಗಳು ಬಹಳ ಇಲ್ಲ. ಅದಕ್ಕೆ ನಾವು ವಿಚಾರ ಮಾಡಿದಾಗ ಅದಕ್ಕೆ ಬಹಳಷ್ಟು ತೀವ್ರವಾಗಿ ಸ್ಪಂದಿಸಿದವರು ಅವರ ಸೊಸೆ ಮತ್ತು ಮಗನಂದಿರುವ ಹಳೆಯ. ಅವರಿಬ್ರು ಕೂಡ ಒಂದು ಪೈಲವರ ಅಧ್ಯಕ್ಷತೆಯೊಳಗೆ ಒಂದು ಕಾರ್ಯಕ್ರಮವನ್ನ ನಾವು ಮಾರ್ಚ್ ಮಾಡಿಕೊಂಡಿದ್ವಿ. ಅವಾಗ ಪರಮ ಪೂಜ್ಯ ಕರವಟ್ನಾಥ ಸ್ವಾಮಿಗಳು, ಅಪ್ಪತ್ತೇಶ್ವರ ಸ್ವಾಮಿಗಳು ಅವರೆಲ್ಲರೂ ತಮ್ಮ ಸಂಬಂಧಿಯನ್ನು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಜನ ಬಂದಾರ. ಡಾಕ್ಟರ್ ಬಿ.ಆರ್. ಪೊಲೀಸ್ ಭಟ್ರು, ಪರಶೆಟ್ಟಿ ಅವರು, ಶಿವಪ್ಪ ಗೌಸಾರಿ ಅವರು, ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಗಾಯಕ ಡಾಕ್ಟರ್ ಮುತ್ತುಜ ಶೇಖರ್, ಆಮೇಲೆ ಕರಲ್ಗೌಡರು, ವೀರಾಪುರ ಪುಗಾರ್ ಅವರು, ನಯನ ಗಿರಿಗೌಡರು, ವಿದ್ಯಾ ಮತ್ತು ಬಹಳಷ್ಟು. ಆಮೇಲೆ ಈ ಕೃತಿಯನ್ನ ಸಂಪೂರ್ಣವಾಗಿ ನಮ್ಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಪ್ರೊಫೆಸರ್ ಸರಸ್ವತಿ ಪಾಟೀಲ್ ಮೇಡಮ್ ಗೌರವ ರಾಶಿ ಒಂದು ಕುಟುಂಬದ ಹಾಗೆ ಈ ಕಾರ್ಯಕ್ರಮವನ್ನು ಮಾಡ್ಬೇಕು ಅಂತ ತಿಳ್ಕೊಂಡು ನಾವು ಮಾಡಿದ್ವಿ. ಅದು 28ನೇ ತಾರೀಕಿಗೆ ನಾವು ಇಟ್ಟಿದ್ವಿ.
ಮುಂದಿನ ವಾರ ಒಂದು ಜಯಂತಿ ಎಂ.ಡಿ. ವಲ್ಲಭ ಜಯಂತಿ ಮಾಡಿದ್ದಾರೆ, ಮುಂಚೆ ಮಾಡಿದ್ರು. ಇವತ್ತು ಬಹುಶಃ ನಮ್ಮ ಸಂಬಂಧಿಕರ ಪದಾಧಿಕಾರಿಗಳ ನೀವು ಅಟ್ಟಾಮೂಲ ನಮ್ಮ ಬಗ್ಗೆ ಬಸವತತ್ವದ ಭರವಸೆ ಬೆಳಕು ಜಗತ್ತಿನ ಬಸವಣ್ಣ. ಬಸವಣ್ಣ ಜಗತ್ತಿನ ಬಹುದೊಡ್ಡ ದಾರ್ಶನಿಕ. ಬಸವ ಚಿಂತನೆ, ಬಸವ ತತ್ವವನ್ನ ಇವತ್ತಿನ ಈ ಕಾರ್ಯಕ್ರಮ ಅಭಿನಂದನ ಅನುಭವಕಾಶ ಅಮೃತ ವರ್ಷದ ಮೂಲಕ ನಾವು ಹಮ್ಮಿಕೊಂಡಾಗ ಸಾಕಷ್ಟು ಕವಿಗಳು, ಸಾಕಷ್ಟು ಸಾಹಿತಿಗಳು ಇಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮದ ನಿರಂತರವಾಗಿ ಪಾಲ್ಗೊಂಡಿದ್ದಾರೆ. ಹೀಗಾಗಿ ನಾವು ಅಂಕನ ಅರಿವು ಮತ್ತು ವಚನಾಧ್ಯಯನ ವೇದಿಕೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಬೃಹತ್ ಗ್ರಂಥವನ್ನ 372 ಪುಟಗಳ ಬೃಹತ್ ಗ್ರಂಥವನ್ನ ಸುಮಾರು 47 ಲೇಖಕಿಯರು ಅದರೊಳಗ ತಮ್ಮ ಲೇಖನಗಳನ್ನ ಮಾಡ್ತಾರ. ಅಷ್ಟೇ ಅಲ್ಲ, ISBN ನಂಬರ್ ಸಿಗ್ತೈತಿ. ಅದೊಂದು ಅಬ್ಸ್ಟ್ರಾಕ್ಟೆಡ್ ಜರ್ನಲ್ ತರ ನಾನು ಯಾರಾದ್ರೂ ಕೂಡ ಸಂಶೋಧನೆ ಮಾಡಿದ್ರೆ ಒಂದು ಆಕಾರ ಗ್ರಂಥ ಆಗಬೇಕು. ಸಂಪ್ರದಾಯವನ್ನ ವೈಜ್ಞಾನಿಕ, ನಮ್ಮ ಧಾರ್ಮಿಕ, ತಾತ್ವಿಕ, ಆಧ್ಯಾತ್ಮಿಕ ಎಲ್ಲ ಮೌಲ್ಯಗಳನ್ನ ಒಳಗೊಂಡಂತ ಒಂದು ಗ್ರಂಥವನ್ನು ತರಬೇಕು ಮಾಡಿದ್ವಿ. ಸಾಕಷ್ಟು ಸಾಹಿತ್ಯಗಳು ಹೆಣ್ಮಕ್ಳು ಇದಕ್ಕೆ ಸಹಾಯ ಸ್ವಾಮಿಗಳು ಲೀಗಲ್ ಕಮಿಟಿ ಹೋಗಿದ್ರು. ನಮ್ಮ ಅಮ್ಮವರು ಅವ್ರಿಗೆ PDF ಫೈಲ್ ಫಾರ್ವರ್ಡ್ ಮಾಡಿದ್ರು. ISBN ಅದ ಕರ್ಪಟ್ಟ ಸ್ವಾಮಿ ನಂತರ ಪುಸ್ತಕ ಹೋಲ್ಡ್ ಮಾಡಿಸಿದ್ರು. 9 ಸ್ವಾಮಿಗಳು ಅಮ್ಮರವರ ಇಲ್ಲ ಪುಸ್ತಕ ಪ್ರಕಟಿಸಿದ್ರಿ ಮೇಡಮ್, ISBN ತಗೊಂಡ್ರಿ, ಇನ್ನೊಂದು ತಗೊಂಡ್ರಿ, ಅದಾರು ಬರ್ಬೇಕಂತ ಹೇಳಿದ್ರು. ಮತ್ತೊಂದು ವಾರ ವೇಟ್ ಮಾಡಿಕೊಂಡು ISBN ಬಂದ್ಮೇಲೆ ಶ್ರೀಗಳು ಬಂದ್ಮೇಲೆ ನಾವು ಪತ್ರ ಕೊಟ್ಟು ಹೋದ್ರು. ಅವ್ರಿಗೆ ಮುಗಿಸಿದ ಮೊದಲು ಅವ್ರ ಲೇಖನ ಹಾಕಿದ್ರು. ಅವಾಗ ಅಮ್ಮನಿಗೆ ಖುಷಿ ಆಯ್ತು. ಅದು ಬಸವಣ್ಣ ಹೇಳ್ತಾರೆ, ಮಕ್ಕಳಿಗೆ ಮಾಡಿದ ದೊಡ್ಡ ಶಿಶುವಿಗೆ ಮೂಲ ಫೀಟಲ್ ಪ್ಲಾಸೆಂಟಲ್ ರಿಲೇಷನ್ ಅಂತ ಉಪಸಾರ ಮಾಡೋದಾಗ್ಲಿ, ಅದು ಯಾಕೆ ಮಾಡ್ತಾರೆ ತಾಯಿಗಲ್ಲ, ನಮ್ಮ ಸಮಾಜಕ್ಕೆ ದುಡಿತಕ್ಕಂಥ ಭ್ರೂಣ ಸಮಾಜ ಜೀವನ ಹೊಂದ್ಕೊಂಡು ಪೌಷ್ಟಿಕವಾಗಿ ಬರಲಿ ಇರ್ತಕ್ಕಂಥದ್ದು. ಇಂಥ ಹಿರಿಯ ಕ್ಷೇತ್ರ ನಮ್ಗೆಲ್ಲರಿಗೂ ಮಾರ್ಗದರ್ಶನಕಾರ. ನಾನಂತೂ ತಾಯಿಯ ಮನೆಯಲ್ಲಿ ತಾಯಿಯನ್ನು ಅರಿಯಬೇಕು ಅಂತ ಅಂತಾರಲ್ಲ, ನನ್ನ ತಾಯಿ ಬೆಳ್ಕೊಂಡಾಗ ಅದಿನಿ ಒಂದು ಧೈರ್ಯ, ಒಂದು ಭಾವನಾತ್ಮಕ ಧೈರ್ಯವನ್ನು ಕೊಟ್ಟರು ಶಾರದಮ್ಮ ಅವರು. ಫೆಬ್ರವರಿ ಮಾರ್ಚ್ನಲ್ಲಿ ನಾವು ಈ ಕಾರ್ಯಕ್ರಮ ಹೋಗಿ ಎಲ್ಲರಿಗೂ ಕೆಲವು ತಿಂಗಳೊಳಗ 2-3 ತಿಂಗಳೊಳಗ ಒಳ್ಳೆಯ ಕೃತಿಯನ್ನು ತರಲಿಕ್ಕೆ ಹಿರಿಯರ ನಮ್ಮ ಪಟಶೆಟ್ಟಿ ಸರ್ ಆಗಲಿ ಬಹಳ ಜನ ಮಾರ್ಗದರ್ಶನ ಮಾಡಿದ್ರು. ನಿರ್ಮಲಾ ಮಂಡಲ, ಎಲ್ಲ ಜನ ವಿದ್ಯಾಮಂಡೇಕರ್ ಅವರು ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡಿದ ಒಳ್ಳೆಯ ಕೃತಿಯನ್ನು ತಂದಿರಿ. ಇದೊಂದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆಗಳು. ಗೌರವರಾಶಿ ಅವರಿಗೆ ಹೇಳಿಲ್ಲ, ಅವಾರ್ಡ್ ಕೊಟ್ಟು ಬರ್ತಿದ್ರು ನೆಕ್ಸ್ಟ್ ಅವಾರ್ಡ್. ಈ ಒಳ್ಳೆ ಕೆಲಸ ಮಾಡಿರೋದ್ರ ಇನ್ನು ಹೆಚ್ಚಿನ ಕೆಲಸ, ಹೆಚ್ಚಿನ ತ್ರಾಸು ಪೈಲ ಅವ್ರಿಗೆ ಎಲ್ಲರ ಮಂಟ ಪಕ್ಕ ಫಿಕ್ಸ್ ಐತಿ. ನಮ್ ಶಿವನ್ ಮಾಡಿ ಬಸ ಮಾಡೋಲ್ಲ, ಒಂದು ಪ್ರಸಾದ ಮಾಡ್ತಾರೆ, ಗುಜರಾತರ ದೇಶ ಅಂತಂದ್ರ ಅತ್ಯಂತ ಕಲುಷಿತವಾದಂತ ವಾತಾವರಣ, ಮೌಲ್ಯಗಳನ್ನು ಉಳಿಸ್ಕೊಂಡು ಬಹಳ ಕಷ್ಟ ಆಯ್ತು ಜನರಿಗೆ. ಬಸವಣ್ಣ ಅಂತಂದ್ರೆ ಅಷ್ಟು ಮಾತ್ರ ಒಳಗೆ ಇವತ್ತ ಮ್ಯಾಗ್ನಾಕಾರ್ಟ 13ನೇ ಶತಮಾನದ ಮ್ಯಾಗ್ನಾಕಾರ್ಟ ಇದು ಆರ್ಕಿಟೆಕ್ಟ್ ಆಫ್ ಪಾರ್ಲಿಮೆಂಟ್ ಸಿಸ್ಟಮ್ ಅಂತ ಹೊರಟು. ಜಪಾನ್, ಜರ್ಮನ್, ಅಮೇರಿಕ 24 ರಾಷ್ಟ್ರಗಳ ಬಸವಣ್ಣ ಕೂತ್ಕೊಂಡವು. ನಾವೆಲ್ಲೂ ವಿಚಾರ ಮಾಡ್ತೀವಿ ಇಡಬೇಕ ಬೇಡ ಅಂತ. ಅದಾಗ ಇಂಥ ಒಂದು ಸಂದರ್ಭದಾಗ ನಾವೆಲ್ಲರೂ ಕೂಡ ಒಂದು ವಚನ ಗಾಯನ ನಮ್ಮ ಮತ್ತು ಇಂಜಿನಿಯರ್ ಅವರು, ನಮ್ಮ BR ಮುನ್ಸಿಪಾಲಿಟಿ ಬೇರೆ ಬೇರೆ ಗೋಷ್ಠಿಗಳಿಟ್ಟು ನಾವು ಈ ಕಾರ್ಯಕ್ರಮವನ್ನ ಇದೊಂದು ಔಪಚಾರಿಕ ಕಾರ್ಯಕ್ರಮ ಅಲ್ಲ. ಒಂದು ಸರ್ಕಾರ ಮಾಡಿ ಒಬ್ಬ ವ್ಯಕ್ತಿಯನ್ನು ಉಳಿದು ಮಾಡ್ತಕ್ಕಂಥದ್ದಲ್ಲ. ಇದು ಮೌಲ್ಯಗಳ ಸರ್ಕಾರ, ತ್ಯಾಗದ ಸರ್ಕಾರ, ಪ್ರೀತಿಯ ಸರ್ಕಾರ, ಮಮತೆಯ ಸರ್ಕಾರ, ಎಲ್ಲವನ್ನ ಕ್ರೋಢೀಕರಿಸಿಕೊಳ್ಳುವಂತ ಒಂದು ಮೌಲ್ಯಗಳ ಮೊತ್ತ ಶಾರದಮ್ಮ ಭೇಟಿ ಹೊರತಾರೆ. ಅವ್ರ ಸರ್ಕಾರ ಈ ಸಂದರ್ಭ ಮಾಡ್ತಾ ಇದ್ದೀವಿ. ಪರಿಚಯ ಅಂತ ಎಲ್ಲರೂ ಚಿರಪರಿಚಿತರದವರಿಗೆ ನಮ್ಮ ವೇದಿಕೆಯೊಳಗ ಮಹಿಳೆಯರ ಶ್ರಮ ಅಂತಂದ್ರೆ ನಾನು ಅದ್ರ ಅವ್ರ ಮುಖಸ್ತುತಿ ಆಗತ್ತೆ. ಬಹುಶಃ ಈಗ ಕಲ್ಯಾಣ ಮಂಟಪದ ಪ್ರತಿಯೊಂದು ಇಟ್ಟಂಗಿಯೊಳಗ ಬಡವರ ಅವ್ರ ಹೆಸರು ಬಂದ ಅಷ್ಟೊಂದು ಕಷ್ಟ ನಿಂತ್ಕೊಂಡು ಮಹಿಳೆಯವರು ತಮ್ಮ ಮಗ ತೀರ್ಕೊಂಡ್ರು ಕೂಡ ಅವ್ರ ಮಗನ ಹೆಸರೇ ಒಂದು ಹಾಳು ಮಾಡ್ಬೇಕಂತ ತಿಳ್ಕೊಂಡು ಸಮಾಜವನ್ನು ಅವರೊಬ್ಬರು ಇಷ್ಟು ಕಲ್ಯಾಣ ಮಂಟಪ ಮಾಡಿರೋದ್ರ ಒಂದು ಕಡೆ ಮ್ಯಾಲ ಭೂಮು ತರಗಿನ ಪ್ರಸಾದ ಇದಕ್ಕೆ ನಮ್ಮ ಭೇಟಿಯವರು ಅವ್ರು ಕೂಡ ಬಹಳ ಕಷ್ಟಪಟ್ಟಾರ. ಆಮೇಲೆ ಡಾಕ್ಟರ್ ಪ್ರಿಯದರ್ಶಿನಿ ನಿನ್ನೆ ಫುಲ್ ಡೇ ಪ್ರಾಕ್ಟೀಸ್ ಬಿಟ್ಟು ಇಲ್ಲಿದ್ರು. ರಾತ್ರಿ ಮತ್ತೆ ಡಾಕ್ಟರ್ ಸುರೇಶ್ ಗುಡ್ಲಾಟ್ ಅವರು ದೇಶ ಅಂತಂದ್ರೆ ಎಲ್ಲರೂ ಕೂಡಿ ನಮ್ಮನ್ನು ಒಳಗಿರ್ತಕ್ಕಂಥ ಅಸ್ಥಿರತೆ ಅಂತರದಾಗಿ ಭಾವಬಂಧನ ಕೆತ್ಕೊಳ್ತಕ್ಕಂಥ ಒಂದು ಗಟ್ಟಿ ಮಾಡಿದ್ರೆ ನಮ್ಮೊಳಗಿಂದ ಮನೋಬಲ ಹೆಚ್ಚಾಗಿಲ್ಲ. ನಮ್ಮೊಳಗೆಲ್ಲ ಇರ್ತೈತಿ, ಮನೋಬಲ ಏನಾಗಿಲ್ಲ, ಎಮೋಷನಲ್ ಸೆಕ್ಯೂರಿಟಿ ಇರೋಂಗಿಲ್ಲ. ಆ ಕಾರಣದಿಂದ ವಿಚಾರ ಸಾಹಿತ್ಯ ಪ್ರಸಾರ ಆಗಬೇಕು, ಪ್ರಚಾರ ಆಗಬೇಕು, ಇನ್ನೂ ಹೆಚ್ಚಿಗೆ
ಅದು ಜನರಿಗೆ ಮುಟ್ಟಬೇಕು ಅಂತಕ್ಕಂಥ ಸಂದರ್ಭದೊಳಗ ನಾವು ಮಾಡಿದ್ವಿ. ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತ ಪರಮ ಪೂಜ್ಯರು ಇದ್ದಾರೆ. ಮಹಿಳೆಯರ ಅಧ್ಯಕ್ಷತೆ ಹಿರಿಯರು ಬರ್ತಾ ಇದ್ದಾರೆ. ರೈತರ ಬಹಳಷ್ಟು ಮದುವೆಗಳಿದ್ದ ಕಾರಣ ಎಲ್ಲರೂ ಪಕ್ಷ ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂತ್ಕೊಂಡು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡ್ಕೋಬೇಕು. ಹಾಗೆ ಇವರ ಪರಿಚಯದ ಶಿವಕುಮಾರ ಸ್ವಾಮಿಗಳು ಕರ್ಬಟ್ನಾಳ ಅಪ್ಪಟ ಬಸವತತ್ವ ಶ್ರೀಗಳು ಉತ್ತಮವಾದ ಚೈತನ್ಯ ಕಾಣಿಸ್ತೀವಿ. ಅದೇ ರೀತಿ ಅಭಿನವ ಉಪದೇಶ್ವರ ಮಹಾಸ್ವಾಮಿಗಳು ಮಹಿಳೆಯರ ಬಗ್ಗೆ ನಾನು ಹೇಳಿದ್ದೀನಿ. ಸಮಾಜಮುಖಿಯಾಗಿ ಯಾರ ಸಮಾಜ ಸೇವಕರು ಇರ್ತಾರಲ್ಲ, ನಾವು ನೋಡ್ಬೇಕಂದ್ರೆ ಸಂಪೂರ್ಣವಾಗಿ ನಾವು ಮಹಿಳೆಯರನ್ನ ನೋಡ್ಕೋಬೇಕು. ಅದೇ ರೀತಿ ಇವ್ರು ಬರ್ತಿರ್ತಾರೆ ಮಕ್ಕಳು 28 ವರ್ಷ ಮಂದಾಪುರವರು ಜಯಣ್ಣ ಮಂದಾಪುರ ಅವ್ರು ಬರ್ತಾ ಇದ್ದಾರೆ. ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀವಿ. ಅದು ಈ ಕಾರ್ಯಕ್ರಮ ನಾಗರಿಕ ಪಟ್ಟಣವರು ಮಂದಾಪುರ ಅವರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನ ಶೋಭೆ ತರಬೇಕು ಮತ್ತು ಈ ಕಾರ್ಯಕ್ರಮವನ್ನ ಮುಂದೂಡಿ ನಮ್ಮ ಕಾರ್ಯಕ್ರಮದ ನಿರ್ವಹಣೆ ಮಾಡ್ತಕ್ಕಂಥ ಪ್ರೊಫೆಸರ್ ಅಂಗಡಿ ಅವರು ಬಹಳ ಉತ್ತಮ ರೀತಿಯಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾರೆ. ಎಲ್ಲರೂ ಕೂಡ ನಮ್ಮ ಮನೆಯ ಕಾರ್ಯಕ್ರಮ, ನಮ್ಮ ಸೌಭಾಗ್ಯ, ನಮ್ಮ ಪ್ರೀತಿಯನ್ನ ತೋರ್ಪಡ್ತಕ್ಕಂಥ ಒಂದು ಕೆಲಸ ಅಂತ ಹೇಳ್ತಾ ನನಗೆ ಕೊಟ್ಟಂತ ಅವಕಾಶವನ್ನ ನಾನು ಈ ವಿಷಯ ಶರಣ ಧನ್ಯವಾದಗಳು ಸರ್. ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನ ವಹಿಸಿರುವ ಪೂಜ್ಯರಿಗೆ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಇನ್ನಿತರ ಮಹಿಳೆಯರಿಗೆ ಪ್ರೀತಿ ಹಾಗೂ ಗೌರವದ ದ್ಯೋತಕವಾಗಿ ಗ್ರಂಥ ಹಾಗೂ ಪುಸ್ತಕ ಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಸುರೇಶ್ ಆರ್ ಮುಗುಲ್ವಾಡ್ ಹಾಗೂ ಡಾಕ್ಟರ್ ಪ್ರಿಯದರ್ಶಿನಿ ಎಸ್ ಮುಗುಲ್ವಾಡ್ ಈ ವೈದ್ಯ ದಂಪತಿಗಳಲ್ಲಿ ನಾನು ವಿನಂತಿಯನ್ನ ಮಾಡಿಕೊಂಡಿದ್ದೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಸಿಗೆ ನೀರು ಉಣಿಸುವುದರ ಮೂಲಕ ಮಾಡಬೇಕಾಗಿ ನಾನು ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯರಲ್ಲಿ ಹಾಗೂ ಇನ್ನಿತರ ಮಹಿಳೆಯರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಸುರಬಸವಲಿಂಗಾಯ ನಮಃ. ಓಂ ಶ್ರೀ
ಉದ್ಘಾಟನೆ ಮಾಡಿದ ಸರ್ವರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀ ಜಯದೇವ್ ಪಂಪಾಪುರ್ ನಿರ್ದೇಶಕರು, ಶ್ರೀ ವೀರಪುಲ್ಕೇಶಿ ವಿದ್ಯಾಳಯ ಸಂಸ್ಥೆ ಬಾದಾಮಿ ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ ಸರ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ಶ್ರೀಮತಿ ಸಹಾಮಿತಿ ಮೇಡಮ್ ಅವರ 25 ವರ್ಷದ ಕುಟುಂಬ ಜೀವನಕ್ಕೆ ಶುಭವಾದ ಕೋರಿ ಆ ದೇವರಲ್ಲಿ ಇವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸಮೃದ್ಧಿ ಎಲ್ಲವನ್ನೂ ಕೊಟ್ಟು ಶತಮಾನೋತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಜೀವನ ಅನ್ನೋದು ಒಂದು ಟ್ರೈನ್ ಜರ್ನಿ ಇದ್ದಂಗೆ. ಈ ಜರ್ನಿಯ ಆರ್ಗನೈಸರ್ ಯಾವ ರೀತಿ ಒಬ್ಬ ಆರ್ಗನೈಸರ್ ಇವುಗಳನ್ನ ಆರ್ಗನೈಸ್ ಮಾಡೋಕ್ಕಿಂತ ಮುಂಚೆನೆ ಎಲ್ಲವನ್ನೂ ಪೂರ್ಣ ನಿರ್ಧಾರಿತವಾಗಿ ಮಾಡ್ಬೇಕಿಲ್ಲ. ಎಲ್ಲಿ ಹೋಗ್ಬೇಕು, ಹ್ಯಾಂಗ ಹೋಗ್ಬೇಕು, ಎಲ್ಲಿ ಇರ್ಬೇಕು, ಏನ್ ಹೋಗ್ಬೇಕು, ಎಲ್ಲವೂ ಪೂರ್ವ ನಿರ್ಧಾರಿತವಾಗಿ. ನಾವು ಜರ್ನಿ ಸ್ಟಾರ್ಟ್ ಆದಾಗ ಅದು ಚಲೋ ಇಲ್ಲ, ಇದು ಚಲೋ ಇಲ್ಲ, ಅಂತ ಹೇಳಿ ಜರ್ನಿ ಯೂಸ್ ಮಾಡಕ್ ಆಗುದಿಲ್ಲ. ಹಾಗನೇ ಈ ದೇವರು ರೈಲ್ವೆ ಪ್ರಯಾಣದಲ್ಲಿ ತಂದೆ, ತಾಯಿ, ಬಳಗ, ಮಿತ್ರರು, ಶತ್ರುಗಳು ಇವರೆಲ್ಲರೂ ಪ್ಯಾಸೆಂಜರ್ ಸಹ ಪ್ರಯಾಣಿಕರು. ಇವರ ಜೊತೆ ನಾವು ಪ್ರಯಾಣ ಮಾಡಬೇಕಾಗುತ್ತೆ. ಹುಟ್ಟು ಎನ್ನುವ ಸ್ಟೇಷನ್ದಿಂದ ನಾವು ಈ ಜರ್ನಿ ಟ್ರೈನ್ ಅಂತ ಹತ್ತಬೇಕು. ನಂತರ ಸಾಗಿದಂತೆ ಅನೇಕರು ಬಂದು ನಮ್ಮನ್ನು ಉಳ್ಕೊಂತಾರೆ, ಇನ್ನು ಕೆಲವರು ಇಳಿದು ಹೋಗ್ತಾರ. ಆ ಜರ್ನಿ ಹಾಗೆ ಹೋಗ್ತಾರೆ. ಆ ಜರ್ನಿಯನ್ನ ಹುಟ್ಟು ಎಂಬ ಸ್ಟೇಷನ್ ಸ್ಟಾರ್ಟ್ ಆಗತ್ತ. ಬರಬರ್ತ ಕೆಲವು ಟ್ರೈನರ್ ನಮ್ಮ ಜೊತೆ ಕೂರ್ತಾರ, ಇದು ಕೆಲವರು ಇಳಿದು ಹೋಗ್ತಾರೆ. ಅನಿವಾರ್ಯ. ಆದ್ರ ಪ್ರಯಾಣ ನಡಿಲೇಬೇಕು. ಯಾವ ರೀತಿ ಫ್ರೀ ಅವಕಾಶ ಆಗಲ್ಲ ಇದೆ, ನಾವು ಅದನ್ನು ಬದಲಿಸ್ಲಿಕ್ಕೆ ಆಗೋದಿಲ್ಲ. ನಮಗೆ ಎಷ್ಟೇ ಅಡೆತಡೆಗಳು ಬಂದ್ರು ಅದನ್ನು ಅನುಭವಿಸಿ ಆ ಪ್ರಯಾಣವನ್ನ ಆನಂದಿಸಲಿಕ್ಕೆ ಪ್ರಯತ್ನ ಮಾಡಬೇಕೆ ಹೊರತಾಗಿ ಅದನ್ನ ತಿರುವು ಮಾಡಲಿಕ್ಕೆ ಸಾಧ್ಯ ಇದೆ. ಕಷ್ಟ, ಸುಖ, ನೋವು, ನಲಿವು, ಸೋಲು, ಗೆಲುವು ಇವೆಲ್ಲವೂ ಜೀವನದಲ್ಲಿ ಇದ್ದ ಎಲ್ಲರೂ ಇದನ್ನ ಒಂದಿನ ಒಂದು ಅನುಭವಿಸೇ ಇರ್ತಾರೆ. ಜಗತ್ತಿನಲ್ಲಿ ಇದ್ರು ಮಾತ್ರ ಈ ಯಾವ ತಾಪತ್ರಗಳನ್ನು ಅನುಭವಿಸ್ತಾರೆ. ಒಬ್ಬ ಇನ್ನೂ ಹುಟ್ಟೇ ಇಲ್ಲ, ಇನ್ನೊಬ್ಬ ಹಾಗೆ ಸತ್ಯ.
ಇವರಿಬ್ಬರಿಗೆ ಮಾತ್ರ ಇಲ್ಲಿ ಯಾವ ಅನುಭವಿಸುವ ಅವಶ್ಯಕತೆ ಇಲ್ಲ. ಉಳಿದವರೆಲ್ಲರೂ ಜೀವನದಲ್ಲಿ ಇವುಗಳನ್ನು ಅನುಭವಿಸಲೇಬೇಕಾಗುತ್ತೆ. ಅದು ಅನಿವಾರ್ಯ. ಹಾಗಂತ ನಾವು ಬೇಸರ ಪಡ್ತೀವಿ. ಈ ಜೀವನ ಎಂಬ ಪ್ರಯಾಣದಲ್ಲಿ ಹುಟ್ಟಿನಿಂದ ಪ್ರಾರಂಭವಾದ ಈ ಪ್ರಯಾಣ ಸಾವು ಅನ್ನುವ ಸ್ಟೇಷನ್ ವರೆಗೆ ನಡೀತಕ್ಕಂಥದ್ದು. ಆದ್ರೆ ಇದು ವೈಶಿಷ್ಟ್ಯ ಏನಂದ್ರೆ ಈ ಸಾವು ಯಾವಾಗ ಬರ್ತದೆ ಯಾರಿಗೂ ಗೊತ್ತಿರಾಗಿದೆ. ಅದು ಬರುವವರೆಗೆ ಆ ಜೀವನವನ್ನ ಅನುಭವಿಸಲೇಬೇಕು. ಅದನ್ನ ನಾವು ಆನಂದ ಮಾಡಲೇಬೇಕು. ಇದು ನಮ್ಮ ಜೀವನದ ವಿಶಿಷ್ಟ. ಜೀವನದಲ್ಲಿ ಸುಖ ನೆಮ್ಮದಿ ಶಾಂತಿ ಬರ್ಬೇಕಂತಂದ್ರ ಅವು ನಮ್ಮ ಸ್ವಭಾವ, ನಮ್ಮ ಗುಣಗಳು, ನಮ್ಮ ನಡತೆ, ನಮ್ಮ ಸಂಬಂಧಗಳನ್ನು ಅವಲಂಬಿಸಿ. ಈಗ ಹಾಲು ತುಂಬಿದ ಗ್ಲಾಸ್ ನಾವು ಮತ್ತಷ್ಟು ಹಾಲಾಕ ಜಾಗ ಇರ್ತಿಲ್ಲ, ಸ್ವಲ್ಪ ಇರ್ತದೆ. ಆದ್ರೆ ಸಕ್ಕರೆಗೆ ಅಲ್ಲಿ ಸ್ಥಾನ ಇರ್ತದೆ. ಸಕ್ಕರೆ ಹಾಕಿದ್ರೆ ಜನಕ್ಕೆ ಇಷ್ಟ. ಸಕ್ಕರೆ ಅಂತ ಸ್ವಭಾವ ಗುಣಗಳು ಬೆಳಕಿದ್ದ ಮನುಷ್ಯನಿಗೆ ಶ್ರೀ ಎಂ.ಕೆ. ಪಟ್ಟಣಶೆಟ್ಟಿ ಮಾಜಿ ಶಾಸಕರು ಬಾದಾಮಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಶ್ರೀ ಎಂ.ಕೆ. ಪಟ್ಟಣಶೆಟ್ಟಿ ಮಾಜಿ ಶಾಸಕರು ಬಾದಾಮಿ ಇವರಿಗೆ ಪುಷ್ಪ ಹಾಗೂ ಗ್ರಂಥವನ್ನ ಸಮರ್ಪಣೆ ಮಾಡಿ ಸ್ವಾಗತಿಸಬೇಕಾಗಿ ಕೋರಿಕೆ.
ಅಧ್ಯಕ್ಷರು CDMI ಅಧ್ಯಕ್ಷರು ಹೇಮಾವತಿ ಪಂಚಾಯತ್ ಸಂಸ್ಥೆ ಪಾಲಕ. ಅಕ್ಷರ ಅರಿವು ವಚನ ಅಧ್ಯಯನ ವೇದಿಕೆ ಪುಣೆ ಹೇಮಾವತಿ ಪಂಚಾಯತ್ ಸಂಸ್ಥೆ ಬಾದಾಮಿ ಹಾಗೂ ಪ್ರೊಫೆಸರ್ ಶಾರದಾ PT ಇವರ ಅಮೃತ ಮಹೋತ್ಸವದ ಅನುಭವ ಕಳಸ ಅಮೃತ ವರ್ಷದ ಕೃತಿ ಸತಸ್ತ್ರ ಧ್ವಜಾರೋಹಣವನ್ನ ನೆರವೇರಿಸಿದಂತಹ ಪೂಜ್ಯ ಶರಣೆ ಪುತ್ತೂರಮ್ಮ ಅಧ್ಯಕ್ಷರು ರತ್ನವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಈ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂತಹ ನಿರಂಜನ ಪ್ರಮೋದಿ 15 ಮಹಾಸ್ವಾಮಿಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಈ ವೇದಿಕೆಯಲ್ಲಿ ಸಂಬಂಧ ಉಪಸ್ಥಿತಿರುವಂತಹ ಇನ್ನೊಬ್ಬ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳು ಗುರು ಗಂಗಾದೇವಿ ದೇವರ ಇವರಿಗೂ ನಮಸ್ಕರಿಸುತ್ತಾರೆ. ಇಂದಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದಂತಹ MK ಪಟ್ಟಣ ಶೆಟ್ಟಿ ಅವರೇ ಹಾಗೂ ಜೈನ ಕುಂದಾಪುರ ಅವರೇ, ಇತರ ರೂವಾರಿಯಾದಂತಹ ಪಟ್ಟಣದವರೇ, ಡಾಕ್ಟರ್ ಸುರೇಶ್ ಉಳುವಾಡ ಮತ್ತು ವಿಜಯಲಕ್ಷ್ಮಿ ಉಳುವಾಡ ಅವರೇ, ನಮ್ಮ ನೆಚ್ಚಿನ ಅಮ್ಮ ಶಾರದಾ ಮೇಂಕಿಯವರೇ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಶರಣ ಶರಣೆಯರು, ಇಲ್ಲಿಯವರೆಗೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಹಿಳೆಯರು ಶಾರದಾ ಮೇಡಮ್ ಅವರ ಬಗ್ಗೆ ಶುಭಾಶಯಗಳನ್ನ ಹೇಳಿದ್ದಾರೆ. ಈಗಾಗಲೇ ಅವರಿಗೆ 75 ವರ್ಷಗಳು ತುಂಬಿ 76 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವರ ತುಂಬ ಜೀವನ ಇಲ್ಲಿಯವರೆಗೆ ಸುಖಮಯವಾಗಿ ಬಂತು. ಅದೇ ರೀತಿ ಶತಕದ ಸನಿಷ್ಠತೆ ಅವರು ಹೋಗಲಿ ಅಂತ ಎಲ್ಲದರ ಪರವಾಗಿ ನಾನು ಆರೈಕೆ ಮಾಡ್ತಾ ಇದ್ದೇನೆ. ಇನ್ನು ಒಂದೆರಡು ಮಾತುಗಳಲ್ಲಿ ಶಾರದಾ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಅವರು ಒಬ್ಬ ನಿವೃತ್ತ ವಿಜ್ಞಾನ ಪ್ರೊಫೆಸರ್ ಆದರೂ ಸಹ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಉಳ್ಳವರು. ವಚನ ಸಾಹಿತ್ಯ ತೆಗೆದುಕೊಳ್ರಿ, ಶರಣ ಸಾಹಿತ್ಯ ತೆಗೆದುಕೊಳ್ರಿ, ಅಥವಾ ಕೇಸಿ ವಿದ್ಯಾಸಂಸ್ಥೆಯಲ್ಲಿ ಅವರು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಡಿಗ್ರಿ ಕಾಲೇಜ್ ಹೋಗ್ರಿ, ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ರೆ ಅವ್ರು ಶಾರದಾ ಮೇಡಮ್ ಹಾಕಿಬಿಟ್ಟಿದ್ರು. ಅವರು ಅದ್ರ ಪ್ರಿಪರೇಷನ್ ಸಲುವಾಗಿ ಕಡಿಮೆ ಒಂದು ತಿಂಗಳ ಸತತ ಪ್ರಯತ್ನ ಮಾಡಿ ಅದ್ದೂರಿಯಾಗಿ ಆ ಫಂಕ್ಷನ್ ಸಕ್ಸಸ್ ಆಗುವ ವ್ಯವಸ್ಥೆ ಮಾಡುವವರಿಗೂ ಗೊತ್ತಿಲ್ಲ. ಇನ್ನು ಇದು ಒಂದೇ ಕಾರ್ಯಕ್ರಮ ಅಲ್ಲ, ಅವರು ನಮ್ಮ ನಿವೃತ್ತಿ ನೌಕರ ಸಂಘದ ಅಗ್ರಿ ಆಕ್ಟಿವ್ ಮೆಂಬರ್ ಇದ್ದಾರೆ ಹಾಗೂ ನಮ್ಮ ಹೇಮೆಯನ್ನು ಚಾರಿಟಬಲ್ ಸಂಸ್ಥೆಯ ಸಕ್ರಿಯ ಕಾರ್ಯಕರ್ತರು. ಆಮೇಲೆ ಅವರಿಗೆ 75 ವರ್ಷ ಅಂತ ಅನುಭವ ಇಲ್ಲ. ಯಾಕಂದ್ರೆ ಯಾವಾಗಾದ್ರೂ ಕ್ರಿಯಾಶೀಲರು 75 ವರ್ಷ ಅಂದ್ರೆ ಹಂಗಿರ್ಬೇಕು, ಕಾಲದ ಕ್ಲಿಯರ್ ಹಿಡ್ಕೊಂಡು ಮಾಡಿ. ಆದ್ರೆ ಅವ್ರು ಹಂಗಿಲ್ಲ, ಹಿಂದಿನದ್ದು ಹಾಕಿ ಹೋಗ್ತಾರ, ನಾವು ಮತ್ತೆ ಎಲ್ಲಾ ಕೆಲಸ ಮಾಡ್ತಾರ. ಅವರು ಜೀವನದುದ್ದಕ್ಕೂ ನಾವು ಖಾಲಿ ಕೊಡ್ತಿದ್ದೆ ಮುಗಿಲ್ಲ. ಈಗ ನಮ್ಮ ಪ್ರೊಫೆಸರ್ PT ಅವರು ಶಿವಾಜನದ ನಂತರ ಅವ್ರ ಔಷಧ ಅಂಗಡಿ ಹೋಗ್ತಿರ್ತಾರೆ. ಈಗ ಊಟ ಮಾಡಿ ಔಷಧ ಅಂಗಡಿ ಹೋಗಿ ಮತ್ತೆ 2 ಗಂಟೆ ತನಕ ಅಲ್ಲಿ ಔಷಧ ಅಂಗಡಿ ಇತ್ತು, ಮತ್ತೆ 4 ಗಂಟೆಗೆ ಹೋಗಿ ಮತ್ತೆ ಹೋಗಿ ಮಾಡಿ ಬರ್ತಿದ್ರು. ನಾವ ಪ್ರೊಫೆಸರ್ PT ಅವರು ಹೋಗಿದ್ದ ಒಂದು ತಿಂಗಳು ಒಪ್ಪತ್ತು ಒಂದ್ ಸ್ವಲ್ಪ ಅಬ್ಸೆಂಟ್ ಆಗಿದ್ರು. ಸಹಜದು, ಯಾವ್ಯಾವ ಪಾರ್ಟ್ನರ್ ಹೋಗಿದ್ದ ಸ್ವಲ್ಪ ಯಾಕಂದ್ರೆ ಅನ್ಯೋನ್ಯವಾಗಿರ್ತೀವಿ. ಒಬ್ಬರು ನಮ್ ಕೈ ಬಿಟ್ಟಾಗ ಅದ್ ಸ್ವಲ್ಪ ವ್ಯತ್ಯಾಸ ಆಗೋದು ಖಂಡಿತ. ಅವಾಗ ನಾವೇ ಹೇಳಿದ್ವಿ, ಡಾಕ್ಟರ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಅವ್ರಿಗೆ ಔಷಧ ಬಿಡಿಸ್ಬಿಡಿ ಸರ, ಉಳಿದ ಕಾರ್ಯಕ್ರಮದಾಗ ಅವ್ರು ಭಾಗವಹಿಸಿ ಅಂದಾಗ ಅದೇ ರೀತಿ ಈಗ ಪ್ರತಿಯೊಂದು ಯಾವುದೇ ಕಲ್ಚರಲ್ ಆಕ್ಟಿವಿಟಿ ತೋರಿ
ಯಾವ ದತ್ತಿ ಉಪನ್ಯಾಸಕರು ಎಲ್ಲದರಲ್ಲೂ ಅವ್ರು ಸಕ್ರಿಯವಾಗಿ ಭಾಗವಹಿಸಿ ಅವರು ತಮ್ಮ ಹೆಸರನ್ನ ಉಳಿಸಿಕೊಂಡಿದ್ದಾರೆ. ಇದೇ ರೀತಿ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗ್ಲಿ ಮತ್ತು ಅವರ ಶತಮಾನೋತ್ಸವವನ್ನ ಆಚರಿಸ್ತಕ್ಕಂಥ ಭಾಗ್ಯ ನಮ್ಗೆ ನಿಮ್ಗೆ ಸಿಗಲಿ ಅಂತ ಆಶಿಸಿ ನಮ್ಮ ಅಧ್ಯಕ್ಷ ಕೊಡ್ತೀನಿ. ಜೈ ಹಿಂದ್, ಜೈ ಕೃಷ್ಣ. ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀ ಕೆ.ಸಿ. ಪಟ್ನರ್ ಚೇರ್ಮನ್ ಅವರು, ಶ್ರೀ ದುರ್ಗಿದೇಶಿ ವಿದ್ಯಾಸಂಸ್ಥೆ ಬಾದಾಮಿ ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಗ್ರಂಥ ಹಾಗೂ ಪುಷ್ಪವನ್ನ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಈ ಸಭೆಯಲ್ಲಿ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ಶ್ರೀ ಎ.ಸಿ. ಪಟ್ಟಣ ಚೇರ್ಮನ್ ಅವರು, ಶ್ರೀ ವೆಂಕಟೇಶಿ ವಿದ್ಯಾವರ್ಧಕ ಸಂಸ್ಥೆ ಬಾದಾಮಿ ಇವರಲ್ಲಿ ವಿನಂತಿ ಮಾಡಿಕೊಟ್ಟಿದ್ದೇನೆ ಸರ್. ಮೊದಲನೇದಾಗಿ ಈ ಕಾರ್ಯಕ್ರಮ ಮೊದಲ ಬಂದು ಹೇಳ್ತಾ ಇದ್ದೀನಿ ಇಲ್ಲಿ ಮಾತಾಡುವಂತ ಆ ಒಂದು ಸಾಹಿತಿಗಳು, ಗುರುಗಳು, ಪ್ರಾಧ್ಯಾಪಕರು, ನಗರದ ಲೇಖಕರು ಎಲ್ಲರೂ ಸೇರಿದ್ದೇನೆ. ನಾನು ಆಸಕ್ತರಾಗಿ ಬಂದಿರ್ತಕ್ಕಂಥ ಬಂದವಂತೆ ಆಸಕ್ತಿ ಅಂದ್ರೆ ಒಳ್ಳೆ ಕೆಲಸದಲ್ಲಿ ಆಸಕ್ತಿ, ಸಾಹಿತ್ಯ, ಕನ್ನಡ, ಕೆಲಸಗಳನ್ನ ಯಾರು ಮಾಡ್ತಿರ್ತಾರ ಕೇಳೋದು ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಅಷ್ಟೇ ಕೆಲಸ. ನಮ್ಮ ಪ್ರೊಫೆಸರ್ ಶಾರದಾ ಭೇಟಿ ಪದಾರ್ಥ ಸಂಪರ್ಕವಿದ್ದ ಜೊತೆಗೆ ನಾವು ಬಹಳ ವರ್ಷದಿಂದ ಯೂನಿವರ್ಸಿಟಿ ಒಳಗ ನಮ್ಮ ಕಾರ್ಯಕ್ಕೆ ಬಂದರು. ನಿಮ್ಮ ಮಕ್ಕಳ ಕರ್ಕೊಂಡು ಹೋಗ್ತಾರೆ ಕಾರ್ಯ ಕ್ಯಾಂಪ್ ಮಾಡ್ತಾರೆ, ಎಲ್ಲ ಸಹಕಾರ ಮಾಡಬೇಕು. ಇಂಥ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ರೆ ಸಮಾಜ ಚಟುವಟಿಕೆ ವ್ಯವಸಾಯ ಮಾಡೋದ್ರ ಸಂಸ್ಥೆ ಯಾವ್ದು ಮಾಡಿ ವಯಸ್ಸು ಮಾಡಿದ ಬಹಳ ಕಾರ್ಯಕ್ರಮದಾಗ ನಮ್ಮ ಸಂಸ್ಕೃತಿ ಓಡಾಡ್ತಿರ್ಲಿಲ್ಲ. ನಾವು ಬಾರಿ ಹೋಗ ಬರುವಾಗ ಬೆಳಿಗ್ಗೆ ವಸ್ತು ಅವರ ಮಾಡ್ತಿದ್ರು. ಅದ್ರ ಜೊತೆಗೆ ಇನ್ನೂ ಕೆಂಪಟ್ಟು ಸಿಟ್ಟು ಕಾಸರ್ ಶಿಕ್ಷರು ಆ ರೀತಿ ಬ್ಯಾಂಕ್ ಸಂಪರ್ಕ ಇತ್ತು. ಒಂದು ಸಂಪರ್ಕ ಬರ್ತಾ ಅವರ ಸಾರಿನ ಜೀವನ ಎಲ್ಲ ನಾವು ಇರುವುದರಿಂದ ಸಂಪರ್ಕ ಬೆಳಿಬೇಕು.
ಹೇಳ್ತೀರ ಯಾರು ಬಂದಿರೋದೀಗ ಅವ್ರೆಲ್ಲ ಮಾಡ್ತಕ್ಕಂಥ ಕೆಲಸಕ್ಕೆ ಅನುಕೂಲ ತಿಳ್ಕೊಂಡು ನಮ್ಗೆ ಇದಕ್ಕೆ ಕಳಿಸಿದೆ ಸಲಹಾ ಸಮಿತಿ ಬರೋದಿಲ್ಲ. ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮ ಮಾಡಿರ್ತಾರೆ ಸಲಹೆ ಅಚ್ಚುಕಟ್ಟಾಗಿ ಬಹಳಷ್ಟು ಶ್ರದ್ಧೆ ಮಾಡ್ತಾ ಇದ್ದಾರೆ. ಜೀವನದ ಇಲ್ಲೇ ಪುಣೆಯ ದಕ್ಷಿಣ ವೇದಿಕೆ ಪಟ್ಟಣ ಇದು ಒಂದೇ ಕಾಂಗ್ರೆಸ್ ಮಾತಾಡಿ ಕೊಟ್ಟಾಗ 2 ಸಲ ಬೋಲಿಸ್ತಾ ಇದ್ರು. ನಮ್ಮ ಜಯಗಾರ ಶಾಸ್ತ್ರ ನಮ್ಮ ಕನ್ನಡ ಮೆಸೇಜ್ ಬಹಳ ಚೆನ್ನಾಗಿದೆ. ತಮ್ಮದೇ ಆದಂತ ಮಾತುಕತೆ ಏನಾದ್ರು ಕಾರ್ಯಕ್ರಮ ಮಾಡ್ಕೊಂಡ ಬಹಳಷ್ಟು ವಿಷಯ ಈ ಮೂಲಕ ಈ ಕಾರ್ಯಕ್ರಮ ಆಗ್ತಾರೆ. ಆದರೆ ಆಕ್ಟಿವ್ ಆಗಿ ಭಾಗವಹಿಸ್ತಕ್ಕಂಥ ಯುವ ಪೀಳಿಗೆ ಅದರಲ್ಲಿಯೂ ಮಹಿಳೆಯರು ಸಕ್ರಿಯವಾಗಿ ಪಾಲ್ಗೊಳ್ತಾ ಇಲ್ಲ. ಬಹಳಷ್ಟು ನಾನು ಉತ್ಸಾಹವಾಗಿರ್ತದೆ ಕಾರ್ಯಕ್ರಮ ಮಾಡ್ತಾರೆ. ನಾಲ್ಕಾರು ಕಾರ್ಯ ಸಂಘಟನೆ ಬಂದಾಗಲೇ ನಾಲ್ಕಾರದವು ಅದರಲ್ಲಿ ಯುವಕರಿಗೆ ಅವಕಾಶ ಕಡಿಮೆ ಯುವಕರು ಬಂದು ಬರ್ತಾ ಇಲ್ಲ. ನಾವು ಒಗ್ಗಟ್ಟು ಮಾಡ್ತಿದ್ದೇನೆ ಸಾಹಿತಿಗಳಿಗೆ ನೀವು ಒಕ್ಕಟ್ಟು ಕಡಿಮೆ ಒಬ್ಬರೊಬ್ಬರು ಹೇಳೋದು ಮಾಡ್ತೀವಿ ಕೊಡುದಲ್ಲಿ ಹೋಗುದು ಅಂತಕ್ಕಂಥ ನನ್ನ ಆರೋಪ ಹೋಗ್ತಾರೆ. ಎಷ್ಟು ಮಟ್ಟಿಗೆ ಸೋಡ ಹೋಗ್ತಾರೆ ನಾನು ನಡೆಸಿದ್ದೆ ಸಹಕಾರ ಕೊಡುವಲ್ಲ ಮಾಡಿದ್ದ ಸಾಲ ಬೇಕಿಲ್ಲ. ಇತ್ತಿಂದಾಗಿ ಅವರು ಕೂಡ ರಾಜಕಾರಣ ಹೆಜ್ಜೆ ಆಗಿದ್ದಾರೆ. ಒಂದು ಹುಡುಗ ಅವ್ರ ಗಾಳಿ ಸಿಕ್ಕ ಇವ್ರು ಗಾಳಿ ಗೊತ್ತಿಲ್ಲ. ಬಟ್ ಹಾಗೆ ಹೆಜ್ಜೆ ಆಗಿದ್ದಾರೆ. ಹೋಗ್ಬೇಕು ಹೆಚ್ಚಿಗೆ ಮಾತಾಡೋದು ಮಾತಾಡಲ್ಲ ಕಾರ್ಯಕ್ರಮ ಎಲ್ಲ ಸಾಹಿತ್ಯ ಬಂಧುಗಳನ್ನು ನೋಡಿ ಈ ಕಾರ್ಯಕ್ರಮ ಸಂಘಟನೆಗಳು ವಿದ್ಯೆಯನ್ನು ನಿರಂತರವಾಗಿ ಹೆಚ್ಚಿನವನ್ನು ನಮ್ಮ ಕಾಲೇಜಿನ ಎಲ್ಲ ಅಂಗಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಶಿಕ್ಷಕರಿಗೆ ಪ್ರಾಧ್ಯಾಪಕರಿಗೆ ಮಕ್ಕಳಿಗೆ ಉಪಯುಕ್ತ ಆಗ್ತಕ್ಕಂಥ ಸಂಘಟನೆಯವರಿಗಾದ್ರು ಪ್ರಾಧ್ಯಾಪಕರಿಗೆ ಭಾಗವಹಿಸುವ ಕೆಲಸ ನಿರಂತರ ಮಾಡಿ ಹೆಚ್ಚಿನ ಒಂದು ವಿದ್ಯೆಯನ್ನು ಆರೋಗ್ಯವನ್ನು ಕೆಲಸ ಮಾಡಿ ನಾನು ಕಾರ್ಯಕ್ರಮ ಭಾಗವಹಿಸಬೇಕು ಸದಸ್ಯರಿಗೆ ನಮಸ್ಕರಿಸಿ ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀ ಎಂ.ಕೆ. ಪಟೇಲ್ ಶೆಟ್ಟಿ ಮಾಜಿ ಶಾಸಕರು ಬಾದಾಮಿ ಈ ಸಭೆಯನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡುತ್ತಾರೆ. ಪೂಜದಲ್ಲಿ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ 75 ವರ್ಷದ ಸಾಧನೆ ಬಹಳ ದೊಡ್ಡದು. ಯಾಕೆ ಮಾತನಾಡಿ ಅಂತಂದ್ರೆ ಎಲ್ಲರಿಗೂ 75 ಆದ್ರೆ ಅರ್ಥವಾಗಿ ವಿಶೇಷ ಅವರು ಓಡಾಡುವಂತಾಗಿ ನನ್ನ ಮಗ ಸಾಹಿತ್ಯಿಕರಲ್ಲಿ ಕೆಲಸ ಮಾಡುತ್ತೆ. ವೈಯಕ್ತಿಕ ಜೀವನ ಬಹಳ ಚೆಕ್
ಅಲ್ಪಾವಧಿಗಳಾಗಿ ಬೇರೆ ಬೇರೆ ಉದ್ದೇಶಗಳಿಗೆ ಸಾಹಿತ್ಯ ನಮ್ಮ ಪರಮ ಪೂಜನ ಶಿಕ್ಷಣಕ್ಕೆ ಬಹಳಷ್ಟು ಕೆಲಸವನ್ನು ಸಾಮಾಜಿಕ ಅವ್ರಿಗೆ 70 ಆಯ್ಕೊಂಡು ಅನ್ಕೊಂಡು ಅಷ್ಟು ಕ್ರಿಯಾಶೀಲವಾಗಿ ಅವರ ಕೆಲಸ ಮಾಡ್ತಾರೆ. ಜಾಸ್ತಿಯಾಗಿ ಮಾತನಾಡಿದ್ರೆ ಹೇಳ್ದಂಗೆ 310 ವರ್ಷ 20 ವರ್ಷ ಬದುಕಿಗೆ ಅವನ್ನ ಕ್ರಿಯಾಶೀಲವಾಗಿರ್ತಕ್ಕಂಥ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಅವರ ಕುಟುಂಬದ ಎಲ್ಲರಿಗೂ ಸ್ನೇಹಿತರು ಧನ್ಯವಾದಗಳನ್ನು ಹೇಳಿ ಧನ್ಯವಾದಗಳು ಸರ್. ಪ್ರೊಫೆಸರ್ ಶಾರದಾ ಮೇಟಿ ಇವರ ಅಮೃತ ಮಹೋತ್ಸವದ ಆಚರಣೆಯ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳು ಶ್ರೀಗುರು ಗಂಗಾಧರೇಶ್ವರ ಜಯಮಠ ಕಡಿಬಂಡನಾಳ ನೇತೃತ್ವವನ್ನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವ ಶ್ರೀ ತೀವ್ರ ಅಭಿನವ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಶ್ರೀ ಒಪ್ಪತ್ತೇಶ್ವರ ಮಠ ಪೂಜ್ಯ ಶ್ರೀಗಳಿಂದ ಅಮೃತ ಮಹೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಮೇಡಮ್ ಅವರಿಗೆ ಆಶೀರ್ವಾದವನ್ನ ಮಾಡಬೇಕಾಗಿ ವಿನಂತಿ.
ಒಂದು ಗರುಡ ಒಂದು ಇಲಿ ಬಂದಿದೆ. ಈ ಗರುಡ ದೇವರ ಶಕ್ತಿ ಕೊಟ್ಟ ಹಾಗೆ ನಮ್ಮ ಅದ್ಭುತವಾದ ಜಾಪಾನ್ ಏನಪ್ಪಾ ಅಂತಂದ್ರೆ ಅವಾಗ ಸಂಪೂರ್ಣ ಪುಸ್ತಕದ ಕನಸನ್ನು ಪಡೆದುಕೊಂಡು ಅವರೇ 75ನೇ ಮಹೋತ್ಸವ 12ನೇ ಮಹೋತ್ಸವ ಅಂತೀವಿ, 25ಕ್ಕೆ ರಜತ ಮಹೋತ್ಸವ ಅಂತೀವಿ, 50ಕ್ಕೆ ಸುವರ್ಣ ಮಹೋತ್ಸವ ಅಂತೀವಿ, 60ಕ್ಕೆ ಶತಕ ಅಂತ ಕರಿತೀವಿ, 70ಕ್ಕೆ ವಸಂತ ಮಹೋತ್ಸವ ಅಂತ ಕರಿತೀವಿ, 75ಕ್ಕೆ ಅಮೃತ ಮಹೋತ್ಸವ ಅಂತ ಕರಿತೀವಿ, 100ಕ್ಕೆ ಶತಮಾನ ಮಹೋತ್ಸವ ಅಂತ ಕರಿತೀವಿ. ಆಮೇಲೆ 75 ಈ ಕಡೆ ಆ ಕಡೆ ಜೀವನ ಯಾವಾಗಲೂ ಕೂಡ ಸಮಸ್ಯೆ ಇರತಕ್ಕಂಥ ಒಂದು ಹೆಚ್ಚಿಗೆ ಇರತಕ್ಕಂಥ ಶಾಸಕರ ಕೂಡ ಕೊಡ್ತಾ ಇದ್ದಾರೆ. ಆ ಗುರುತು ಆದರ್ಶ ಹೇಳಿ ಪುಸ್ತಕ ಚೆನ್ನಾಗಿಟ್ಟಿದ್ದಾರೆ. ಹೇಳಿದಿಲ್ಲ ಅದನ್ನು ಪುಸ್ತಕವನ್ನ ಮೊಬೈಲ್ ಮುಖಾಂತರ ನೋಡಿದೆ. ಕೇವಲ ಶಾರದಾ ಮೇಡಮ್ ಜೀವನ ಚರಿತ್ರೆ ಮಾತ್ರವಲ್ಲ, ಸಮಗ್ರವಾಗಿ ಚರಿತ್ರೆ ನೋಡಿದ್ವಿ. ಅವತ್ತಿನ ಕಾಲದ ಸ್ವತಂತ್ರ ಹೋರಾಟ ಲೇಖನಗಳನ್ನು ಕೂಡ ನೋಡಿದ್ವಿ. ಕೇವಲ ಹೆಸರಿನ ಶಾರದಾ ಇಷ್ಟಪಡ್ತಾ ಹೇಳಿ ನೋಡಿ. ಪತ್ರಿಕೆ ಕನ್ನಡ ಸಾಹಿತ್ಯ ಸಮಯಕ್ಕೆ ಬೆಲೆ ಕೊಟ್ಟು ಸಂಜೆ ಹೇಳಿದ್ದೀವಿ. ನಾವು ಕೂಡ ನಮ್ಮ ಸಮರ್ಥ ಸಮಾರಂಭ ಹೇಳಿ ಕಾರ್ಯಕ್ರಮಗಳನ್ನು ಕೂಡ ಎಲ್ಲ ಕಾರ್ಯಕ್ರಮ ಹೇಳಿ ಎಲ್ಲ ಸಂಸ್ಕೃತಿ
ಶಾಲೆಗೆ ಕೈಗೊಂಡು ತನ್ನ ಕೈಯಲ್ಲಿ ಹಿಡ್ಕೊಂಡು ಬ್ರಹ್ಮನು ಅವರನ್ನು ಕೂಡ ಬಂದಿರ್ತಾರೆ ನಮ್ಮ ತಿಳಿಯಲಿಕ್ಕೆ ಎಲ್ಲರೂ ಎಲ್ಲಾ ಕೆಲಸ ಮಾಡಿರ್ತಾರೆ ಈ ಭಾರತದೊಳಗೆ ಋತುವಿಗೆ ನಡೆಸುವಂತ ಒಬ್ಬ ಮಹಿಳೆಯರ ಜ್ಯೋತಿ ಹೆಗ್ಡೆ ಈ ಭಾರತದ ಒಬ್ಬ ಮಹಿಳೆಯರಂತ ಒಬ್ಬರಲ್ಲಿ ನೋಡಿಸ್ಬೇಕಾದ್ರೆ ಆ ಮೇಡಮ್ ಸಾಹಿತ್ಯ ಮತ್ತು ನಮ್ಗೆಲ್ಲ ಇತಿಹಾಸ ಶಿಕ್ಷಣ ಇನ್ನು ಬಹಳ ಸನ್ಮಾನ ಮಾಡಿ ಒಂದು ಶಾಸನ ಭೇಟಿಯಾದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕಾಣುತ್ತೇವೆ. ಈ ಸಭೆಗೆ ಮತ್ತೊಂದು ಸಂತೋಷದ ಸಂಗತಿಯನ್ನ ನಮ್ಮ ಗಮನಕ್ಕೆ ಬಯಸ್ತಾ ಇದ್ದೇನೆ. ಪ್ರೊಫೆಸರ್ ಶಾರದಾ ಭಾಷೋತ್ಸವದ ಸಂದರ್ಭದಲ್ಲಿರುವ
ಏನಾಯ್ತ್ರಿ ದಾನಮ್ಮ ಮೇಡಮ್? ವಿಡಿಯೋನು ಇಲ್ಲ ಆಡಿಯೋನು ಇಲ್ಲ. ಎರಡು ಮೂರು ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೇಕನ್ಸುತ್ತೆ. ಬೆಟರ್ ಟು ಡಿಸ್ಕನೆಕ್ಟ್ ಅಂತ ನನ್ನ ಅಭಿಪ್ರಾಯ. ಹೌದು ಸರ್, ಏನು ಕೇಳಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಹೌದ್ರಿ. ಹೌದ್. ಮತ್ತೆ ಅವರಿಂದ ಯಾರಿಂದನೂ ರೆಸ್ಪಾನ್ಸ್ ಇಲ್ಲ. ಹೌದ್ರಿ ಸರ್, ಬಿಸಿ ಇರ್ಬೇಕು. ಯಾರಾದ್ರೂ ಒಬ್ರು ವೇಟ್ ಮಾಡ್ರಿ, ಇಲ್ಲ ಅಂದ್ರೆ ಈ ತರ ಸಿಚುವೇಶನ್ ಇದೆ ಅಂತ ಹೇಳಿದ್ರೆ ಅನುಕೂಲ ಆಗ್ತಿತ್ತು. ಬಟ್ ನಾನಂತೂ ಇನ್ನೊಂದು 5 ನಿಮಿಷ ನೋಡಿ ಡಿಸ್ಕನೆಕ್ಟ್ ಮಾಡ್ತೇನೆ. ದಾನಮ್ಮ ಮೇಡಮ್ ಬಂದ್ರ ದಾನಮ್ಮ ಬಂದ್ರು ನೋಡಿ. ಹೌದು ದಾನಮ್ಮರೇ, ಇದು ಏನು ವಾಯ್ಸ್ ಇಲ್ಲ. ಸರ್ ವೇಟ್ ಸರ್ ವೇಟ್ ಮಾಡೋಣ. ಆನ್ ಆಗುತ್ತೆ ವೇಟ್ ಮಾಡಿ. ಓಕೆ ಅಮ್ಮ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಶರಣಾರ್ಥಿಗಳು.
ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀ ಜಯದೇವ್ ನಾವು ನಿರ್ದೇಶಕರು ಶ್ರೀ ನಾನ್ ಹಾಡ್ ಆಡ್ಬೋದ್ರಿ ಶರಣಾಜ್? ನಾನ್ ಹಾಡ್ ಆಡ್ಬೋದ್ರಿ? ಮಾಧುರಿ ಈಗ ಏನು ಬೇಡ, ಇಲ್ಲಿ ಕಾರ್ಯಕ್ರಮ ನಡೆದದ, ಬರೀ ಕೇಳು. ಯಾಕಂದ್ರೆ ಸಮಯ ಬಹಳ ಆಗಲಿ, ಈಗಾಗಲೇ 2ನೇ ಜೊತೆ ಪ್ರಾರಂಭ ಆಗ್ಬೇಕಾಗಿತ್ತು. ಸಮಯದ ಒಂದು ಇತಿಮಿತಿಯಲ್ಲಿ ಇಟ್ಕೊಂಡು ನನ್ನ 2 ನುಡಿಗಳನ್ನ ಈ ವೇದಿಕೆಗೆ ತೆಗೆದುಕೊಳ್ತೇನೆ. ರವಿಯಾ ಅಂತ ಅವಳು ಸಂತಳು, ಸಂಸಾರದ ಅಡಿಯಲ್ಲಿ ಬದುಕಿಕೊಂಡು ಬಂದ ರವಿಯ ತಾಯಿ ಬಹಳ ಶ್ರೇಷ್ಠ ಶರಣ ಜೀವನವನ್ನು ನಡೆಸಿಕೊಂಡು ಬಂದವಳು. ಶರಣ ಜೀವನವನ್ನು ನಡೆಸಿಕೊಂಡು ಅಧ್ಯಾತ್ಮದ ಜೀವನ ನಡೆಸಿಕೊಂಡು ಬಂದವರೇ ಬದುಕು ಎಂತ ಕಷ್ಟಗಳಿದ್ದರೂ ಕೂಡ ಹೊರಗೆ ಬರ್ಲಿಕ್ಕೆ ಸಾಧ್ಯ ಅನ್ನುವುದನ್ನ ಈ ರವಿಯ ತಾಯಿಯ ಘಟನೆ. ರವಿಯ ತಾಯಿಗೆ 2 ಗಂಡು ಮಕ್ಕಳಿರ್ತವೆ. ರವಿಯ ತಾಯಿಗೆ 2 ಗಂಡು ಮಕ್ಕಳಿರ್ತವೆ. ಒಕ್ಕಲತನದಿಂದ ಬಂದ ಕುಟುಂಬ. ಆ ಒಕ್ಕಲತನದಿಂದ ಬಂದ ಕುಟುಂಬದ ರವಿಯ ಮಕ್ಕಳು ಹುಲ್ಲು ತರಲಿಕ್ಕೆ ಕಾಡಿಗೆ ಹೋಗಿರ್ತಾರೆ.
ದನಗಳಿಗೆ ಮೇವು ತರಲಿಕ್ಕೆ ಕಾಡಿಗೆ ಹೋಗಿರ್ತಾರೆ. ಮೇವನ್ನ ಹೊತ್ತುಕೊಂಡು ಬರುವ ಸಂದರ್ಭದಲ್ಲಿ ಸಿಡಿಲು ಕುಡಿಲು ಮಳೆ ಶುರುವಾಗ್ತದೆ. ಮೇವನ್ನು ಇಟ್ಟು ಗಿಡದ ಬದಿಗೆ ಹೋಗ್ತಾರೆ. ಗಿಡದ ಬದಿಗೆ ಹೋಗಿ ನಿಲ್ತಾರೆ. ಸಿಡಿಲು ಘೋರವಾಗಿ ಸಿಡಿಲು ಬಡಿದು ಆ ಗಿಡದ ಬಡಿಯುವುದರೊಂದಿಗೆ ಎರಡೂ ಮಕ್ಕಳಿಗೆ ಬಡಿತವೆ. ಸಿಡಿಲು ಎರಡೂ ಮಕ್ಕಳಿಗೆ ಬಡಿತವೆ. ಎರಡೂ ಮಕ್ಕಳು ಆ ಕ್ಷಣದಲ್ಲೇನೆ ಪ್ರಾಣ ಹಾರಿ ಹೋಗ್ತದೆ. ಯಾವಾಗಲೂ ತೋರಿಸ್ಕೊಂಡು ರೈತರು ಯಾವತ್ತೂ ಗಿಡದ ಬೆರಳಿಗೆ ಹೋಗ್ಬಾರ್ದು, ಗಿಡಿಲ ಆಸರೆಗೆ ಹೋಗ್ಬಾರ್ದು. ಎರಡೂ ಮಕ್ಕಳು ಸತ್ತ ನಂತರ, ಎರಡೂ ಮಕ್ಕಳ ತೀರಿದ ನಂತರ ರವಿಯ ಬಹಳ ಶ್ರೇಷ್ಠಗಳು, ಬಹಳ ಶ್ರೇಷ್ಠ ಹೆಸರು ಮಾಡಿದವರು, ಆ ತಾಯಿಯ ಹೆಸರು ಕೇಳದವರು ಆ ಭಾಗದಲ್ಲಿ ನೀವಿಲ್ಲ. ಅವೆರಡೂ ಮಕ್ಕಳನ್ನು ತೆಗೆದುಕೊಂಡು ರವಿಯಾನ ಹತ್ತಿರ ಬರ್ತಾರ. ರವಿಯಾನ ಹತ್ತಿರ ಬರ್ತಾರ. ರವಿಯಾನ ಹತ್ತಿರ ಬಂದ ತಕ್ಷಣ ಅವಳು ಹೇಳ್ತಾಳೆ, ಎಲ್ಲರಿಗೂ ಕೈ ಮುಗಿತಾಳ. ಕೈ ಮುಗಿದು ಆ ಮಕ್ಕಳ ನೋಡಿದ ಒಂದು ಘಟನೆಯನ್ನು ನೋಡಿ ಒಂದು ಕ್ಷಣ ಮೌನ ಆಗಿ ಕೈ ಮುಗಿದ ಎರಡು ಮಕ್ಕಳನ್ನ ಕೋಲಿಯೊಳಗೆ ಹಾಕಿ, ನನ್ನ ಗಂಡ ರೈತಾಪಿ ಕುಟುಂಬದಿಂದ ಇರೋದ್ರಿಂದ ಭೂಮಿಗೆ ಉಳುವಿಗೆ ಹೋಗಿದ್ದಾನೆ, ಇನ್ನೇನು ಬರ್ತಾನೆ. ಬಂದ ತಕ್ಷಣ ಈ ಘಟನೆಯನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅವೆರಡೂ ಕೋಲಿಯೊಳಗ ಮಕ್ಕಳನ್ನ ಹಾಕಿ ಕೈ ಮುಗಿತೀನಿ, ನೀವೆಲ್ಲರೂ ಮನೆಯಿಂದ ಹೊರಗೆ ಹೋಗ್ರಿ ಅಂತ ಹೇಳ್ತಾಳೆ. ಆ ಸಂದರ್ಭವನ್ನ ಗಟ್ಟಿಕೊಂಡು ಮಕ್ಕಳನ್ನ ಕೋಲಿಯೊಳಗೆ ಹಾಕಿ ಕೀಲಿ ಹಾಕಿ ಗಂಡನಿಗೆ ರೊಟ್ಟಿ ಮಾಡ್ತಾಳ. ನಮ್ಗೆ ಆಗುತ್ತಾ ಈ ಘಟನೆ ಈ ತರ ಆಗುತ್ತಾ? ಪಲ್ಯ ಮಾಡ್ತಾಳ ಗಂಡನಿಗೆ. ಅನ್ನ ಸಾರು ವ್ಯವಸ್ಥಿತವಾದ ಅಡಿಗೆಯನ್ನ ಮಾಡಿ ಗಂಡ ಬರುವ ದಾರಿಯನ್ನು ಕಾಯುತ್ತಾಳೆ. ಗಂಡ ಬರುವಂತ ದಾರಿಯನ್ನು ಕಾಯುತ್ತಾಳೆ. ಗಂಡ ಬಂದ ತಕ್ಷಣ ಒಂದು ಸರಿ ನೀರು ಕೊಟ್ಟು ಊಟ ಮಾಡಿಕೊಳ್ಳ್ರಿ, ಊಟ ಮಾಡಕತ್ತಂದು ಹೆಂಡತಿಯ ಮುಖದಲ್ಲಿ ಏನೋ ಒಂದು ಕಳೆ ಹೋಗಿದೆ ಅನ್ನೋದನ್ನ ಗಂಡ ಯಾಕೆ ಮುಖ ಹೀಗಾಗಿದೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಕಣ್ಣರಿಯದಿದ್ದರೆ ಗರಳರಿಯದೆ. ಕಣ್ಣಿಗೆ ಎಷ್ಟೋ ಸಲ ಗೊತ್ತಾಗೋದಿಲ್ಲ, ಕರಣಿಗೆ ಗೊತ್ತಾಗ್ತದೆ. ಆಗ ರವಿಯ ಇಲ್ಲ ಬನ್ನಿ ನೀವು ಮಗಳು ಊಟ ಮಾಡ ಬನ್ನಿ. ಊಟ ಮಾಡಿದ ನಂತರ ಕೆಲವು ವಿಚಾರಗಳು ನಮ್ ಜೊತೆ ಹಂಚ್ಕೊಂತಿದೆ ಅಂತ ತಿಳ್ಕೊಂಡು ಊಟಕ್ಕೆ ಬಡಿಸ್ತಾಳೆ. ಊಟಕ್ಕೆ ಬಡಿಸಿ ಆನಂತರ ಒಂದು ಸಣ್ಣ ವಿಚಾರವನ್ನ ರವಿಯಾಗಿ ಹೇಳ್ತಾಳೆ. ಏನು ಹೇಳ್ತಾಳೆ ಅಂತಂದ್ರೆ, ಒಂದು 20-25 ವರ್ಷದ ಹಿಂದ ಒಬ್ಬ ಸಂತ ಬಂದಿದ್ದ ನಮ್ಮ ಮನೆಗೆ. 2 ಆಭರಣಗಳನ್ನ ಕೊಟ್ಟಿದ್ದ. 2 ಆಭರಣಗಳನ್ನು ಕೊಟ್ಟು ಆ ಆಭರಣಗಳು ಕೊಟ್ಟದ್ದು ನಮಗೂ ನೆನಪಿಲ್ಲ, ನಿಮಗೂ ನೆನಪಿಲ್ಲ. ಆದ್ರೆ ಇವತ್ತು ಬಂದ ಸಂತ ಕೇಳಿದಾನೆ, ಆ ಆಭರಣ ಕೊಡಬೇಕು ಬಿಡಬೇಕು ಅನ್ನೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಗಂಡನಿಗೆ ಹೇಳ್ತಾಳ. ಮಹತ್ವದ ನುಡಿಯಲ್ಲಿ ಎಂತ ಸಂತಗಳಿಂದ ನೀವು ಈ ಭಾಗದ ಶ್ರೇಷ್ಠಗಳಿಂದ ನನ್ನ ಹೆಸರು ಕೊಂಡಾಡ್ತಾರೆ. ಅವೆರಡು ಸಂತನಾಭರಣಗಳ ನೀನು ಯಾಕೆ ಇಟ್ಕೊಂಡಿ ಅಂತ ಆ ಗಂಡ ಹೆಂಡತಿ ಹೇಳ್ತಾನೆ. ಅವಾಗ ಇಲ್ಲ, ಆ ಆಭರಣಗಳು ನನಗೂ ಸಂಬಂಧಪಟ್ಟವು, ನಿಮ್ಗೂ ಸಂಬಂಧಪಟ್ಟವು ಆಭರಣಗಳು. ಇವತ್ತು ಕೇಳ್ಯಾರ ಭಗವಂತ ಬಂದ್ ಸಂತ ಕೇಳ್ಯಾರ ಅರ್ಪಣೆ ಮಾಡೋಣ ಬಾ ಅಂತ ತಿಳ್ಕೊಂಡು ಯಾವಾಗ ಆ ಗೋಲಿ ಒಳಗ ಮಕ್ಕಳು ಹಾಕಿದ್ದರ ಜೀವ ಹೋಗಿತ್ತಲ್ಲ, 2 ಮಕ್ಕಳ ಸಡಿಲು ಬಡದು ಆ ಮಕ್ಕಳ ಕೋಲಿಗೆ ಕರ್ಕೊಂಡು ಹೋಗಿ ಇವೇ 2 ಸಂತ ಕೊಟ್ಟ ಆಭರಣಗಳು ಅಂತ ಕಂಡರಿಗೆ ಹೇಳ್ತಾರೆ. ಯಾಕೆ ಈ ಮಾತನ್ನ ನಾನು ಹೇಳಿಕ್ಕೆ ಇಚ್ಛಾ ಪಡ್ತೇನೆ ಅಂತಂದ್ರೆ, ಯಾಕೆ ಈ ಮಾತನ್ನ ಗಮನಕ್ಕೆ ಇಚ್ಛಾ ಪಡ್ತೇನೆ ಅಂದ್ರೆ, ಯಾರ ಬದುಕು ಅಧ್ಯಾತ್ಮದಿಂದ ಒಳಗೊಂಡಿರ್ತದ, ಯಾರ ಜೀವನ ಅನುಭವದಿಂದ ಒಳಗೊಂಡಿರ್ತದ, ಅವರು ಈ ಮಾತು ಈ ಜಗತ್ತಿನ ಕಷ್ಟ ನಷ್ಟಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಅಂತ ಕಷ್ಟ ನಷ್ಟಗಳು ಇದ್ರೂ ಕೂಡ ಶಾರದಾಂಬೆಗೆ ಅಮ್ಮನವರು ಇವತ್ತು ಇಡೀ ಜೀವನದೊಳಗೆ ತಮ್ಮದೇ ಆದ ಸ್ಥಾನಗಳನ್ನು ಬಹಳಷ್ಟು ಅವರು ಅದಕ್ಕೆ ಯಾಕಂದ್ರೆ ಹಿನ್ನೆಲೆ ಏನಂದ್ರೆ ಅವರ ಹಿರಿಯರಲ್ಲಿರುವಂತ ಒಂದು ಜೀನ್ಸ್. ಯಾಕಂದ್ರೆ ಒಂದು ಜೀನ್ಸ್ ಸುಮಾರು 10,000 ವರ್ಷ ಇರುತ್ತಂತೆ. ನೀವು ನಿಮ್ಮ ಮುಂದೆ ಕೊಡುವಂತ, ನಾವು ಕೊಡುವಾಗ ಹಾಗೆ ಕೊಡ್ಬೇಕು ಅನ್ನೋದನ್ನ ತಂದೆ ತಾಯಿ ಆದವರು ನಮ್ಮ ಕರ್ತವ್ಯದಿಂದ ಜೀನ್ಸ್ ಕೊಡ್ಬೇಕಾಗ್ತದೆ. ಈಗ ಆ ತಾಯಿಯ ಅಮೃತ ಮಹೋತ್ಸವದ ಪ್ರತಿ ಬಿಡುಗಡೆ ಸಮಾರಂಭ ನನಗೆ ಶ್ರೀಶೈಲ ಜಗತ್ತುಗಳ ಶ್ರೀಶೈಲ ಪೀಠದ ಕಾರ್ಯಕ್ರಮದ ಒಂದಿಷ್ಟು ಜವಾಬ್ದಾರಿಗಳಿದ್ರ ಸಲುವಾಗಿ ಆ ಗ್ರಂಥದ ಒಳಗೆ ನಾನು ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಆಗಲಿಲ್ಲ. ಬಹಳಷ್ಟು ಬೀಚಿ ಪಾದಯಾತ್ರೆಯಲ್ಲಿ ಇದ್ದೆ ನಾನು. ಆ ಸಂದರ್ಭದೊಳಗೆ ಶ್ರೀಶೈಲ ಜಗತ್ತುಗಳವರ ಪಾದಯಾತ್ರೆಯೊಳಗೆ ಇದ್ದೆ ನಾನು. ಹೀಗಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸಿ ಆ ಬರುವುದರೊಳಗೆ ನನಗೊಂದು ಕ್ಷಣ ಬಿಡುವಿರಲಿಲ್ಲ. ಆ ಗ್ರಂಥವನ್ನ ನಾನು ಅವಲೋಕನವನ್ನ ಮಾಡಿ
ಆ ಗ್ರಂಥದೊಳಗಿರುವ ವಿಚಾರಧಾರೆಗಳನ್ನ ಮತ್ತೆ ಸಮಾಜಕ್ಕೆ ಮುಟ್ಟಿಸುವಂತ ಕೆಲಸವನ್ನ ನಾವು ನಮ್ಮ ಮಟ್ಟದಿಂದ ನಾವು ಮಾಡ್ತೇವೆ. ಈಗ 25 ವರ್ಷ ಆಯ್ತು ನಮ್ ಡಾಕ್ಟರ್ ಮುಗುಳುವಾಟ ಅಮ್ಮವರು ಮತ್ತ ಮೇಡಮ್ ಅವ್ರ ಕನಸಲೇ ಇಲ್ಲ. 25 ವರ್ಷ ಇವತ್ತ ಮದುವೆ ಆಗತ್ತಾರೆ ಕನಸ್ತಾನಂತ, ಇವತ್ತ ಮದುವೆ ಆಗತ್ತಾರೆ ಅಷ್ಟು ಚಂದ ಮಕ್ಕಳು ಮತ್ತೆ ಇವತ್ತು ಮದುವೆ ನಮ್ಮ ಮಕ್ಕಳು ಬಂತ ಅವ್ರು ಕೇಳಬಹುದು. ಅವರ ಜೀವನವನ್ನ ಸುಂದರವಾಗಿ ಸಮಾಜಮುಖಿಯಾಗಿ ಅವರು ಕೂಡ ಸಮಾಜಕ್ಕೆ ಡಾಕ್ಟರ್ ಅಂದ್ರ ಇವತ್ತು ದೊಡ್ಡ ಸೇವೆ ಅದು. ಆ ಸೇವೆ ಇವತ್ತು ಬಹಳ ಬೇಕು. ಆರೋಗ್ಯವೇ ಭಾಗ್ಯ ಅಂತ ಒಂದು ಶಾಸ್ತ್ರ ತಂದೆಯೂ ಕೂಡ ಅದನ್ನ ಆರೋಗ್ಯಕ್ಕಾಗಿ ನಿಮ್ಮ ಒಂದಿಷ್ಟು ಸೇವೆ ಇರ್ಲಿ, ಆರೋಗ್ಯವಂತರಾಗೋದಕ್ಕೂ ನಿಮ್ಮ ಸೇವೆ ಇರ್ಲಿ, ಆರೋಗ್ಯದಿಂದ ಬದುಕೋದಕ್ಕೂ ನಿಮ್ಮ ಸೇವೆ ಇರ್ಲಿ ಅನ್ನುವಂಥದ್ದನ್ನ ಪತಂಜಲಿಯವರು ಪದೇ ಪದೇ ಆರೋಗ್ಯದ ಕಡೆಗೆ ಬಹಳಷ್ಟು ಒತ್ತು ಕೊಟ್ಟು ಈ ದೇಶದ ಸದೃಢ ಆಗ್ಬೇಕಾದ್ರೆ ಅದು ಆರೋಗ್ಯವಂತರಿಂದ ಮಾತ್ರ ಅನ್ನೋ ಮಾತನ್ನ ಹೇಳ್ತಾ ಅಂತ ಸೇವೆಯನ್ನ ಡಾಕ್ಟರ್ ಕುಟುಂಬದವರಿಂದ ಬರಲಿ. ಇವತ್ತು ಈ ವೇದಿಕೆ ಒಳಗ ಬಹಳಷ್ಟು ವಿಚಾರಧಾರೆಗಳು ಬರುವುದಿದ್ದಾರೆ. ನಾನು ಅಮ್ಮನವರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ. 21ನೇ ತಾರೀಕು ಇವತ್ತ ನಮ್ಮ ಧ್ವನಿ ನೋಡಿದ್ರೆ ಗೊತ್ತ, ಸ್ವಾಮಿಗಳ ಧ್ವನಿ ತುಪ್ಪತ್ತಿಂದ್ರ ಅಥವಾ ತಿಂದ್ರೆ ಕೇಳ್ತದೆ. ಈಗ ಒಬ್ಬರು ತಾಯಿ ಹಾಕಿ ಲತಾ ಮಂಗೇಶ್ವರ ಹಾಕದಂಗ ಇದ್ದಾರೆ ಅಲ್ಲಿ ಪ್ರಾರ್ಥನೆ ಅಂತ ಚಂದ ಧ್ವನಿ ಅಂತವ್ರಿಗೆಲ್ಲ ಅವಕಾಶ ಬಾಲ್ಯದಿಂದ ಸಿಕ್ಕರು. ಅವರೇ ಲತಾ ಮಂಗೇಶ್ವರ ಅದಕ್ಕೆ ನಿಂತಿರೋದಿಲ್ಲ, ಅವಕಾಶ ಸಿಗೋದಿಲ್ಲ. ನಮಗ ಒತ್ತಡದಲ್ಲಿ ಇವತ್ತು ನಾನು 150ರಿಂದ 60 ಕಿಲೋಮೀಟರ್ ಆಸುಪಾಸದೊಳಗೆ 22 ಮದುವೆ ಬೇಕಾಗಿಲ್ಲ. 22 ಮದುವೆ ಸುಮ್ಮ ಕೊನೆಗೆ ಅವ್ರಿಗೆ ಒಂದು ಪೆಟ್ಟಿ ಹಾಕಿ ಅವ್ರಿಗೆ ಒಂದಿಷ್ಟು ಅಕ್ಷತೆಯನ್ನ ಹಾಕಿ ನಾನು ನನಗಂತೂ ಬರಕಾಗದು ಸಮಾರಂಭ ಸುತ್ತಮುತ್ತಿರೋದ್ರಿಂದ ನಾವು ಬಂದು ಸಮಾರಂಭ ಸಮಾರಂಭದೊಳಗೆ ಭಾಗವಹಿಸಿ ಮತ್ತೆ ಈ ಕಾರ್ಯಕ್ರಮಕ್ಕ ಹಾರೈಸಿ ಈ ಕಾರ್ಯಕ್ರಮಕ್ಕ ಯಶಸ್ವಿ ಆಗುವಂತ ಒಂದಷ್ಟು ಕೆಲಸವನ್ನ ನಾವು ಮಾಡಿರುವಂತ ಮಾತನ್ನ ಹೇಳ್ತಾ ನಮ್ಮ ಶಾರದಾ ಅಮ್ಮನವರು ಇನ್ನು ಅಮೃತ ಮಹೋತ್ಸವ ಶತಮಾನೋತ್ಸವ 100 ವರ್ಷ ಆ ಕಾರ್ಯಕ್ರಮಕ್ಕೂ ಕೂಡ ನಾವು ನೀವು ಬರೋಣ್ರಿ. ಅಜ್ಜರು ಇಲ್ಲಿ ಯಾರು ಯಾರೇ ಸಾಧ್ಯ ಅವರು ಆ ಕಾರ್ಯಕ್ರಮಕ್ಕೂ ನಾವು ನೀವು ಬರೋಣ. 100 ವರ್ಷ ಅವ್ರ ಬದುಕು ಇನ್ನು ಮೇಲೆ ಕಟ್ಟಿಕೊಂಡು ಅವ್ರು ಬರುವ ಚಿಂತನೆಗಳು ಇನ್ನು ಮೇಲೆ 75 ವರ್ಷದಿಂದ ಏನ್ ಬರ್ತಾವ ವಿಚಾರಧಾರೆಗಳು ಏನೋ ಸುಮ್ಮನೆ ಹೇಳ್ತಾರೆ 60 ವರ್ಷ ತರುಳು ಬರೋಣ ಅದೆಲ್ಲ ಎಲ್ಲೋ ಹಳ್ಳಿಗಳೊಳಗ ಒಂದು ಬಾಯಿ ತಪ್ಪಿ ಬಂದ ಮಾತದು. 70 ವರ್ಷ ತರುಣ್ ಮುರಳಿ 60 ವರ್ಷ ತರುಣ್ ಮುರಳಿ 70-60 ವರ್ಷದ ನಂತರ ಮಾತು ಕೇಳಬಾರ್ದು ಅಂತ ಏನೋ ಹೇಳ್ತಾರೆ. ಹಾಗೇನ್ ಆಗೋದಿಲ್ಲ. ಇಷ್ಟು ಈ ಧಾರಾವಾಹಿಗಳ ಕಾಲದ ಸಲುವಾಗಿ ಆ ಧಾರಾವಾಹಿಗಳು ಹೆಂಗಾಗ್ಯಾವ ಅಂತಂದ್ರ ನಮ್ ಸಂಸ್ಕೃತಿನ ಹಾಳು ಮಾಡಕ್ ಹೋಗ್ತೇವ. ಯಾರಾದ್ರೂ ಒಬ್ರು ಧಾರಾವಾಹಿ ನೋಡಿ ನೀವು ಸುಂದರ ಬದುಕು ಕಟ್ಕೊಂಡಿರಿ ಅಂತ ಒಬ್ರು ಹೇಳಿದ್ರ 75 ಶ್ರೀಗಳ ಅರ್ಥ ಕೊಡ್ತೀನಿ. ನಾವು ಒಬ್ಬರು ನಮ್ಮ ಸುಂದರ ಬದುಕು ಕಟ್ಕೊಂಡಿದ್ರೆ ಧಾರಾವಾಹಿ ನೋಡಿ ಅಂತ ಇಲ್ಲ. ನಮ್ಮ ಸಂಸ್ಕೃತಿಯನ್ನ ನಮ್ಮ ಸಂಸ್ಕಾರವನ್ನ ಹಾಳು ಮಾಡ್ಲಿಕ್ಕೆ ಒಪ್ಕೊಂಡವ ಯಾರೋ ಒಬ್ಬಕಿ ಏನ ಯಾಕ ನಿನ್ನ ಆತಿಥ್ಯ ಇರ್ಕೊಂಡವ ಹೆಂಗ ಹೇಳಿಲ್ಲ. ಇಬ್ರು ವಾಕಿಂಗ್ ಮಾಡ್ಕೊಂತ ಅವ್ನು ನೋಡಕ್ಕಾಗಿದ್ದೆ ನಮ್ಮ ಆತಿಥ್ಯ ಇರ್ಕೊಂಡು ಹಿಂಗ ಬಾಯಿ ಸುತ್ತಿತ್ತು, ಬಾಯಿ ಸುತ್ತ ವಾಕಿಂಗ್ ಮಾಡ್ತಿತ್ತು, ಬಾಯಿ ಬಿದ್ದು ಸತ್ತು. ಅವಾಗ ಇನ್ನೊಂದು ನಮ್ಮತ್ತಿನ ಬಾಯಿ ಸುತ್ತ ಹರಿತಾಳ, ಬಾಯಿ ಸುತ್ತ ವಾಕಿಂಗ್ ಮಾಡ್ತಾಳ, ಬಾಯಿ ಸುತ್ತ ಹರಿತಾಳ. ಆದ್ರೆ ನಮ್ಮ ಬಾಯಿಂದ ಮತ್ತೆ ಬಾಯಿಗೆ ಕಾಣೋದು ಅಂತ ಇಕ್ಕಿ ಅಂತ. ಅವಾಗ ಇಕ್ಕಿ ಅನ್ನತ್ತ ಅವ್ರ ಪ್ರಯತ್ನ ಅಷ್ಟೇ ಇರ್ತದೆ. ನಮ್ದು ಪ್ರಯತ್ನ ಮಾಡಬಹುದು, ನಮ್ದು ಪ್ರಯತ್ನ ಮಾಡಿ ಕೈ ಹಚ್ಬೇಕು ಬಾಯಿ ಬೇರೆ ಅಂತ. ಅಂತ ಕಾಲದೊಳಗ ಒಂದಿಷ್ಟು ಬದುಕುವ ಸುಂದರ ಬದುಕನ್ನ ಕಟ್ಟಿಕೊಳ್ಳುವ ಕೆಲಸ ನಮ್ಮದಿಲ್ಲ. ಆದರೆ ಆ ಬದುಕಿಗೆ ನಮ್ಮ ಶಾರದಾ ಮೇಡಮ್ ಅವರ ಮಾರ್ಗದರ್ಶನ ಮತ್ತು ಹಲವಾರು ಒಳ್ಳಿತ ಕುಟುಂಬಗಳಿಗೆ ಅವರ ಚಿಂತನೆ ಮೂಡಿ ಬರಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಭಕ್ತಿಪೂರ್ವಕ ಪ್ರಣಾಮಗಳು. ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಮತಿ ಬಸಮಾಜಿ ಕಾರುಬಿಲಿಮಠ್ ಅಧ್ಯಕ್ಷರು, ಆನಂದನಗರ ಮಹಿಳಾ ವೇದಿಕೆ ಬಾದಾಮಿ ಇವರಿಗೆ ಗ್ರಂಥ ಹಾಗೂ ಪುಷ್ಪವನ್ನ ಗೌರವಪೂರ್ವಕವಾಗಿ ಸಮರ್ಪಿಸಿ ಸ್ವಾಗತಿಸಬೇಕಾಗಿ ಶ್ರೀಮತಿ ಡಾಕ್ಟರ್ ಪ್ರಿಯದರ್ಶಿನಿ ಉಗ್ರವಾದ ಮೇಡಮ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ.
ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಅಮೃತ ಮಹೋತ್ಸವದ ಆಚರಣೆಯ ಸಂಭ್ರಮದಲ್ಲಿರುವ ಪ್ರೊಫೆಸರ್ ಶಾರದಾ ಎಚ್ ಮೇಟಿ ಮೇಡಮ್ ಅವರಿಗೆ ಬಾದಾಮಿಯ ನಿವೃತ್ತ ನೌಕರರ ಸಂಘದ ಸದಸ್ಯರು ಹಾಗೂ ಅಧ್ಯಕ್ಷರು ಶ್ರೀಯಿಂದ ಗೌರವಪೂರ್ವಕವಾದ ಸನ್ಮಾನ. ಜೊತೆಗೆ ಟಿ.ಆರ್. ಗುಲ್ವಾಡ್ ದಂಪತಿಗಳು ಬೆಂಗಳೂರು ಇವರಿಂದ ಹಾಗೂ ಪಿಎಂಐ ಅಧ್ಯಕ್ಷರು ಹೇಮವೇಮ ಚಾರಿಟೇಬಲ್ ಸಂಸ್ಥೆ ಬಾದಾಮಿ ಇವರಿಂದ ಗೌರವಪೂರ್ವಕವಾದಂತಹ ಸನ್ಮಾನ ಮಾಡಬೇಕಾಗಿ ಕೋರಿಕೆ. ನಿವೃತ್ತ ನೌಕರರ ಬಾದಾಮಿ ಹಾಗೂ ಶ್ರೀ ಟಿ.ಆರ್. ಗುಲ್ವಾಡ್ ದಂಪತಿ ಬೆಂಗಳೂರು, ಶ್ರೀ ಡಿ.ಎಂ.ಪೈ ಅಧ್ಯಕ್ಷರು ಹೇಮವೇಮ ಚಾರಿಟೇಬಲ್ ಸಂಸ್ಥೆ ಬಾದಾಮಿ. ಜೊತೆಗೆ ಡಾಕ್ಟರ್ ಸುರೇಶ್ ಆರ್. ಗುಲ್ವಾಡ್ ಹಾಗೂ ಶ್ರೀಮತಿ ಪ್ರಿಯದರ್ಶಿನಿ ಎಸ್. ಗುಲ್ವಾಡ್ ದಂಪತಿಗಳಿಂದ ಮೇಡಮ್ ಅವರಿಗೆ ಗೌರವಪೂರ್ವಕವಾದಂತಹ ಸನ್ಮಾನ. ಅಧ್ಯಕ್ಷರು ಹಾಗೂ ಸದಸ್ಯರು ನಿವೃತ್ತ ನೌಕರರ ಸಂಘ ಬಾದಾಮಿ, ಜೊತೆಗೆ ಟಿ.ಆರ್. ಗುಲ್ವಾಡ್ ದಂಪತಿಗಳು ಬೆಂಗಳೂರು ಹಾಗೂ ಶ್ರೀ ಡಿ.ಎಂ.ಪೈ ಅಧ್ಯಕ್ಷರು ಹೇಮವೇಮ ಚಾರಿಟೇಬಲ್ ಸಂಸ್ಥೆ ಬಾದಾಮಿ ಇವರಿಂದ ಪ್ರೊಫೆಸರ್ ಶಾರದಾ ಎಚ್ ಮೇಟಿ ಮೇಡಮ್ ಅವರಿಗೆ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾದಂತಹ ಸರ್ಕಾರ ನಡೆಯುತ್ತಾ ಇದೆ. ಎನ್.ಎಸ್. ಪಾಟೀಲ್ ದಂಪತಿಗಳು ಕೊಪ್ಪಳ ಇವರಿಂದಲೂ ಕೂಡ ಮೇಡಮ್ ಅವರಿಗೆ ಗೌರವಪೂರ್ವಕವಾದಂತಹ ಸನ್ಮಾನ. ಎಲ್ಲ ವಚನಗಳು ಚೆನ್ನಾಗದ. ಶ್ರೀ ಟಿ.ಆರ್. ಗುಲ್ವಾಡ್ ದಂಪತಿಗಳು ಬೆಂಗಳೂರು ಇವರಿಂದ ಗೌರವಪೂರ್ವಕವಾದ ಸನ್ಮಾನ. ಸರ್ಕಾರ ಸಮಾರಂಭ ನಂತರವೂ ಕೂಡ ಜರುಗುವುದರಿಂದ ಈಗ
ಮೊದಲನೆಯ ಗೋಷ್ಠಿಯನ್ನ ಆರಂಭಿಸಬೇಕಾಗಿರುವುದರಿಂದ ಸನ್ಮಾನವನ್ನ ಮುಗಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ನಂತರದಲ್ಲಿ ಮೇಡಮ್ ಅವರಿಂದಲೇ ಸನ್ಮಾನ ಕಾರ್ಯಕ್ರಮವನ್ನ ಸಪರೇಟ್ ಆಗಿ ಆಯೋಜನೆಯನ್ನ ಮಾಡಿದ್ದೇವೆ. ಈಗ ಮೊದಲನೆಯ ಗೋಷ್ಠಿಯನ್ನ ಆರಂಭಿಸಬೇಕಾಗಿದೆ. ಸನ್ಮಾನ ಸಮಾರಂಭ ವಿಶೇಷವಾಗಿ ನಾವು ನಂತರದ ಕಾರ್ಯಕ್ರಮದಲ್ಲಿ ಆಯೋಜನೆಯನ್ನ ಮಾಡಿದ್ದೇವೆ. ಹಾಗಾಗಿ ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಈಗ ಮೊದಲನೆಯ ಗೋಷ್ಠಿಯನ್ನ ನಾವು ಆರಂಭಿಸಬೇಕಾಗಿದೆ. ಆರಂಭದೊಂದಿಗೆ 1 ತಾಸು ಬಿಡುಗಡೆಯಾಗಿ ಈ ಕಾರ್ಯಕ್ರಮ ಈಗ ಆರಂಭ ಆಗ್ತಿದೆ. ತಮ್ಮೆಲ್ಲರ ಸಹಕಾರವನ್ನ ಕೊಡ್ತಾ ಇದ್ದೇನೆ. ಬಹಳ ಬೇಗ ತಮ್ಮ ಸನ್ಮಾನವನ್ನ ಮುಗಿಸಿದ್ರೆ ನಾವು ಮೊದಲನೇ ಗೋಷ್ಠಿಗೆ ಈ ಕಾರ್ಯಕ್ರಮವನ್ನ ಅಣಿಯಾಗ್ತಿದ್ದೇವೆ. ತಾವೆಲ್ಲರೂ ದಯವಿಟ್ಟು ಸಹಕರಿಸಬೇಕಾಗಿ ಕೋರಿಕೆ. ಕನ್ನಡಿ ಮಹಿಳಾ ವೇದಿಕೆ ಬಾದಾಮಿ ಇವರಿಂದಲೂ ಕೂಡ ಸನ್ಮಾನ ಜರುಗ್ತಾ ಇದೆ. ಅಧ್ಯಕ್ಷರು ನೇಮ ಕಾರ್ಯಕ್ರಮ ಸಮಿತಿ ಬಾದಾಮಿ. ಸನ್ಮಾನ ಸಮಾರಂಭವನ್ನ ಬೇಗ ಮುಗಿಸಬೇಕಾಗಿ ಕೋರಿಕೆ. ಈ ಸನ್ಮಾನವನ್ನ ನಾವು ವಿಶೇಷವಾಗಿ ಸಂಪರ್ಕ ಕಾರ್ಯಕ್ರಮದಲ್ಲಿ ಆಯೋಜನೆಗೊಂಡ ಅಂತಿಮ ಸಮಯವನ್ನ ಮುಗಿಸಲಿದ್ದೇವೆ. ಹಾಗಾಗಿ ನಾವೆಲ್ಲರೂ ಸಹಕರಿಸಬೇಕು. ಮೊದಲನೇ ಗೋಷ್ಠಿ ಈಗಾಗಲೇ ಬಹಳ ತಡ ಆಗಿರೋದ್ರಿಂದ ಮೊದಲನೇ ಗೋಷ್ಠಿಯನ್ನ ಆರಂಭಿಸಬೇಕಾಗಿದೆ. ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಸನ್ಮಾನ ಸಮಾರಂಭವನ್ನ ಬಹಳ ಬೇಗ ಮುಗಿಸಬೇಕಾಗಿ ವಿನಂತಿ. ನಾವು ಮೊದಲನೇ ಗೋಷ್ಠಿಗೆ ಈ ಕಾರ್ಯಕ್ರಮವನ್ನ ಅಣಿಗೊಳಿಸಬೇಕಾಗಿದೆ. ಹಾಗಾಗಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮೊದಲನೆಯ ಗೋಷ್ಠಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇದೆ. ಗೋಷ್ಠಿ 1 ಗುರು ಲಿಂಗ ಸಂಗಮ. ಈ ವಿಷಯದ ಕುರಿತು ನಾವು ಮೊದಲನೇ ಗೋಷ್ಠಿಯನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಗೋಷ್ಠಿ ಆರಂಭ ಆಗ್ತಾ ಇದೆ. ಹಾಗಾಗಿ ವೇದಿಕೆಯಲ್ಲಿರುವ ಸರ್ವತೋಮುಖ ಅನೇಕ ಸನ್ಮಾನವನ್ನ ಮುಗಿಸಬೇಕಾಗಿ ವಿನಂತಿ. ಬಾದಾಮಿಯ ಕನ್ನಡಿ ಮಹಿಳಾ ವೇದಿಕೆಯಿಂದ ಪ್ರೊಫೆಸರ್ ಶಾರದಾ ಎಚ್ ಮೇಡಮ್ ಅವರಿಗೆ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾದ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಕನ್ನಡಿ ಮಹಿಳಾ ವೇದಿಕೆಯ ಸರ್ವ ಸದಸ್ಯರು ವೇದಿಕೆಯಲ್ಲಿ ಆಗಮಿಸಿ ಮೇಡಮ್ ಅವರಿಗೆ ಗೌರವಪೂರ್ವಕವಾದ ಸನ್ಮಾನವನ್ನು ನಡೆಸಿಕೊಳ್ಬೇಕಾಗಿ ಕೋರಿಕೆ. ಬಹಳ ಬೇಗ ಸನ್ಮಾನವನ್ನ ಮುಗಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಈಗಾಗಲೇ ನಿಗದಿತವಾಗಿ ತಂದ ಮೊದಲನೇ ಗೋಷ್ಠಿ ಆರಂಭ ಆಗಬೇಕಾಗಿತ್ತು. ಹಾಗಾಗಿ ತಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಈಗ ನಾನು ಮೊದಲನೇ ಗೋಷ್ಠಿಗೆ ಆಹ್ವಾನವನ್ನ ನೀಡ್ತಾ ಇದ್ದೇನೆ. ಮೊದಲನೆಯ ಗೋಷ್ಠಿ ಗುರು ದಿವ್ಯ ಸಂಗಮ
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ತಾ ಇದ್ದಾರೆ ಡಾಕ್ಟರ್ ಎಂ ಪಟ್ಶೆಟ್ಟಿ, ಹಿರಿಯ ಸಂಶೋಧಕರು ಸಿಂದಗಿ. ಜೊತೆಗೆ ಈ ಗೋಷ್ಠಿಯಲ್ಲಿ ಉಪಸ್ಥಿತಿಯನ್ನ ಹೊಂದಲಿದ್ದಾರೆ ಶ್ರೀಮತಿ ಹೇಮಾ ಆರ್ಬ್ಯಾಡಿ, ಅಧ್ಯಕ್ಷರು ಕದಲಿ ವೇದಿಕೆ ಬಾದಾಮಿ. ಜೊತೆಗೆ ಗುರು ಈ ವಿಷಯದ ಕುರಿತು ತಮ್ಮ ವಿಚಾರಗಳನ್ನ ಮಂಡನೆಯಿಂದ ಮಾಡಲಿದ್ದಾರೆ ಡಾಕ್ಟರ್ ಮೀನಾ ಮುಖ್ಯಸ್ಥರು ಕನ್ನಡ ವಿಭಾಗ ಧಾರವಾಡ. ಈಗ ಈ ವಿಷಯದ ಕುರಿತು ತಮ್ಮ ವಿಚಾರಗಳನ್ನ ಮಂಡನೆಯನ್ನ ಮಾಡಿದ್ದಾರೆ ಡಾಕ್ಟರ್ ರಮೇಶ್ ಕಲ್ಲಗೌಡರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪದವಿ ಕಾಲೇಜು ಗದಗ್. ಜೊತೆಗೆ ಜಂಗಮ ವಿಷಯದ ಕುರಿತು ತಮ್ಮ ವಿಚಾರಗಳನ್ನ ಮೊದಲನೇ ಗೋಷ್ಠಿಯಲ್ಲಿ ಮಂಡಿಸಿದ್ದಾರೆ ಡಾಕ್ಟರ್ ಕೃಷ್ಣಕಾಂತ್ ಪಟ್ಟಣ್, ಅಧ್ಯಕ್ಷರು ಬಸವ ಸಂಶೋಧನಾ ಕೇಂದ್ರ ಪುಣೆ. ಹಾಗಾಗಿ ಮೊದಲನೇ ಗೋಷ್ಠಿಯನ್ನ ನಾವೀಗಾಗಲೇ ಆಹ್ವಾನವನ್ನ ನೀಡ್ತಾ ಇದ್ದೇನೆ. ವೇದಿಕೆ ಮೇಲಿರುವ ಕದಲಿ ಮಹಿಳಾ ವೇದಿಕೆಯ ಸರ್ವ ಸದಸ್ಯರು ಕೂಡ ಈ ಗೋಷ್ಠಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಸನ್ಮಾನವನ್ನ ಬಹಳ ಬೇಗ ಮುಗಿಸಬೇಕಾಗಿ ಅವರಿಗೆ ಮೊದಲನೇ ಗೋಷ್ಠಿಯನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಮೊದಲನೆಯ ಗೋಷ್ಠಿ ಗುರು ಲಿಂಗ ಜಂಗಮ. ಮೊದಲನೆಯ ಗೋಷ್ಠಿ ಗುರು ಲಿಂಗ ಜಂಗಮ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ ಎಂ ಪಟ್ಶೆಟ್ಟಿ, ಹಿರಿಯ ಸಂಶೋಧಕರು ಸಿಂದಗಿ, ಇವರು ವಹಿಸಿಕೊಳ್ಬೇಕಾಗಿ ಅವರಲ್ಲಿ. ಈ ಗೋಷ್ಠಿಯಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರಬೇಕಾಗಿ ಶ್ರೀಮತಿ ಹೇಮಾ ಆರ್ಬ್ಯಾಡಿ, ಅಧ್ಯಕ್ಷರು ಕದಲಿ ವೇದಿಕೆ ಬಾದಾಮಿ, ಇವರಲ್ಲಿ ಕೂಡ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಈ ಗೋಷ್ಠಿಯಲ್ಲಿ ಗುರು ಈ ವಿಷಯದ ಕುರಿತು ನಮ್ಮ ವಿಚಾರಗಳನ್ನ ಮಂಡನೆ ಮಾಡಿರುವ ಡಾಕ್ಟರ್ ಮೀನಾ ಮುಖ್ಯಸ್ಥರು ಕನ್ನಡ ವಿಭಾಗ ಕಾಲೇಜು ಧಾರವಾಡ, ಇವರನ್ನು ಕೂಡ ನಾನು ವೇದಿಕೆಗೆ ಆಗಮಿಸಬೇಕಾಗಿ ಅವರಿಗೆ ವಿನಂತಿಯನ್ನ ಮಾಡ್ಕೊಳ್ತಿದ್ದೇನೆ. ಜೊತೆಗೆ ಲಿಂಗ ಈ ವಿಷಯದ ಕುರಿತು ನಮ್ಮ ವಿಚಾರಗಳನ್ನ ಮಂಡಿಸಲಿರುವ ಡಾಕ್ಟರ್ ರಮೇಶ್ ಕಲ್ಲಗೌಡರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪದವಿ ಕಾಲೇಜು ಗದಗ್, ಇವರನ್ನು ಕೂಡ ನಾನು ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಜಂಗಮ ಈ ವಿಷಯದ ಕುರಿತು ವಿಚಾರಗಳನ್ನ ಮಂಡಿಸಲಿರುವ ಡಾಕ್ಟರ್ ಕೃಷ್ಣಕಾಂತ್ ಪಟ್ಟಣ್, ಅಧ್ಯಕ್ಷರು ಬಸವ ಸಂಶೋಧನಾ ಕೇಂದ್ರ ಪುಣೆ, ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೊದಲನೆಯ ಗೋಷ್ಠಿ ಆರಂಭ ಆಗ್ತಾ ಇದೆ. ಹಾಗಾಗಿ ವೇದಿಕೆಯ ಮೇಲಿರುವ ಎಲ್ಲ ಮಹಿಳಾ ಸದಸ್ಯರು ಸನ್ಮಾನವನ್ನ ಬೇಗ ಬೇಗ ಮುಗಿಸಿ ವೇದಿಕೆಗೆ ಮುಂದಿನ ಗೋಷ್ಠಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ವರಿಗೂ. ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ವಹಿಸಿರುವ ಪೂಜೆಗೆ, ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಎಲ್ಲ ಮಹಿಳೆಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಂತರದ ಮೊದಲನೆಯ ಗೋಷ್ಠಿ ಈಗ ಆರಂಭ ಆಗ್ತಾ ಇದೆ. ಮೊದಲನೆಯ ಗೋಷ್ಠಿ ಗುರು ಲಿಂಗ ಜಂಗಮ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ ಎಂ ಪಟ್ಶೆಟ್ಟಿ, ಹಿರಿಯ ಸಂಶೋಧಕರು ಸಿಂದಗಿ, ಇವರು ಅಧ್ಯಕ್ಷತೆಯನ್ನ ವಹಿಸಿಕೊಳ್ಬೇಕಾಗಿ ಅವರಲ್ಲಿ ಕೋರಿಕೆ. ಈ ಗೋಷ್ಠಿಯಲ್ಲಿ ಉಪಸ್ಥಿತಿಯನ್ನ ಹೊಂದಬೇಕಾಗಿ ನಾನು ವಿನಂತಿಯನ್ನ ಮಾಡಿಕೊಳ್ತಿದ್ದೇನೆ. ಶ್ರೀಮತಿ ಹೇಮಾ ಆರ್ಬ್ಯಾಡಿ, ಅಧ್ಯಕ್ಷರು ಕದಲಿ ವೇದಿಕೆ ಬಾದಾಮಿ,
ಜೊತೆಗೆ ಗುರು ಈ ವಿಷಯದ ಕುರಿತು ತಮ್ಮ ವಿಚಾರಗಳನ್ನ ಮಂಡಿಸಲಿರುವ ಡಾಕ್ಟರ್ ಲೀಲಾ ಹೂಗಾಡ್ ಮೇಡಮ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಮುಖ್ಯಸ್ಥರು ಕನ್ನಡ ವಿಭಾಗ ಮುತ್ತುಚೆಯ ಕಾಲೇಜ್ ಧಾರವಾಡ. ಲಿಂಗ ಈ ವಿಷಯದ ಕುರಿತು ಡಾಕ್ಟರ್ ರಮೇಶ್ ಕಲ್ಲಂಗೌಡರ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪದವಿ ಕಾಲೇಜ್ ಗದಗ. ಜಂಗಮ ಈ ವಿಷಯದ ಕುರಿತು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅಧ್ಯಕ್ಷರು ಬಸವ ಸಂಶೋಧನಾ ಕೇಂದ್ರ ಪುಣೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರೊಫೆಸರ್ ಶಾರದಾ ಎಚ್ ಮೇಟಿ ಅವರ ಅಮೃತ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನ ಅತ್ಯಂತ ಅಭೂತಪೂರ್ವವಾಗಿ ಆಚರಿಸಬೇಕು ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ನೆನಪಿನಲ್ಲಿ ಉಳಿಯುವ ರೀತಿಯಲ್ಲಿ ನಾವು ಆಚರಿಸಬೇಕು ಅನ್ನುವ ಕಾರಣಕ್ಕೆ ಕೇವಲ ಅಮೃತ ಮಹೋತ್ಸವದ ಸತ್ತಾಗ ಸನ್ಮಾನಗಳನ್ನ ಅಷ್ಟನ್ನೇ ಇಟ್ಕೊಳ್ದೇನೆ ಕೆಲವೊಂದಿಷ್ಟು ಸಂಗತಿಗಳನ್ನ ಜನರ ಮನಸ್ಸಿನ ಅರಿವನ್ನ ವಿಸ್ತರಿಸುವ ಕಾರಣಕ್ಕಾಗಿ ಕೆಲವೊಂದಿಷ್ಟು ಗೋಷ್ಠಿಗಳನ್ನು ಕೂಡ ಈ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರನ್ನು ಕೂಡ ನಾನು ಅವರನ್ನ ಅಭಿನಂದಿಸ್ತಾ, ಮೊದಲಿಗೆ ಈ ಮೊದಲನೆಯ ಗೋಷ್ಠಿ ಆರಂಭ ಆಗ್ತಾ ಇದೆ. ಮೊದಲನೆಯ ಗೋಷ್ಠಿ ಗುರು ಲಿಂಗ ಜಂಗಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಡಾಕ್ಟರ್ ಎಂ ಪರ್ಶೆಟ್ಟಿ ಹಿರಿಯ ಸಂಶೋಧಕರು ಸಿಟಿಗೆ ಇವರನ್ನ ನಾನು ತುಂಬ ಹೃದಯದಿಂದ ಈ ಮೊದಲನೇ ಗೋಷ್ಠಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಶ್ರೀಕರಿಗೆ ಗ್ರಂಥ ಹಾಗೂ ಪುಷ್ಪವನ್ನ ಸಮರ್ಪಣೆ ಮಾಡಬೇಕಾಗಿ ನಾನು ಕೋರ್ತಾ ಇದ್ದೇನೆ. ಜೊತೆಗೆ ಈ ಒಂದು ಗೋಷ್ಠಿಯಲ್ಲಿ ಉಪಸ್ಥಿತಿಯನ್ನ ಹೊಂದಿರುವ ಶ್ರೀಮತಿ ಹೇಮಾ ಆರ್ ಬೇಳಿ ಮೇಡಮ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀಮತಿ ಹೇಮಾ ಆರ್ ಬೇಳಿ ಅಧ್ಯಕ್ಷರು ಕಲಿಕೆ ವೇದಿಕೆ ಬಾದಾಮಿ, ಇವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಈ ಮೊದಲನೇ ಗೋಷ್ಠಿಯಲ್ಲಿ ಗುರು ಈ ವಿಷಯದ ಕುರಿತು ತಮ್ಮ ವಿಚಾರಗಳನ್ನ ಮಂಡನೆ ಮಾಡಿರುವ ಡಾಕ್ಟರ್ ವೀಣಾ ಹೂಗಾಡ್, ಮುಖ್ಯಸ್ಥರು ಕನ್ನಡ ವಿಭಾಗ ಮುತ್ತುಚೆಯ ಕಾಲೇಜ್ ಧಾರವಾಡ, ಇವರನ್ನು ಕೂಡ ನಾನು ಈ ಮೊದಲನೇ ಗೋಷ್ಠಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಮೇಡಮ್. ಜೊತೆಗೆ ಮೇಡಮ್ ಅವರಿಗೆ ಗ್ರಂಥ ಹಾಗೂ ಪುಷ್ಪವನ್ನ ಸಮರ್ಪಣೆ ಮಾಡಬೇಕಾಗಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಲಿಂಗ ಈ ವಿಷಯದ ಕುರಿತು ತಮ್ಮ ವಿಚಾರಗಳನ್ನ ಮಂಡಿಸಲಿರುವ ಡಾಕ್ಟರ್ ರಮೇಶ್ ಕಲ್ಲನಗೌಡರ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪದವಿ ಕಾಲೇಜ್ ಗದಗ, ಇವರನ್ನು ಕೂಡ ನಾನು ಮೊದಲನೇ ಗೋಷ್ಠಿಗೆ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಡಾಕ್ಟರ್ ರಮೇಶ್ ಕಲ್ಲನಗೌಡ ಸರ್ ಅವರನ್ನ, ಅವರಿಗೂ ಕೂಡ ಗ್ರಂಥ ಹಾಗೂ ಪುಷ್ಪವನ್ನ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಜೊತೆಗೆ ಈ ಗೋಷ್ಠಿಯಲ್ಲಿ ಜಂಗಮ ಈ ವಿಷಯದ ಕುರಿತು ತಮ್ಮ ವಿಚಾರಗಳನ್ನ ಮಂಡನೆಯನ್ನ ಮಾಡಲಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅಧ್ಯಕ್ಷರು ಬಸವ ಸಂಶೋಧನಾ ಕೇಂದ್ರ ಪುಣೆ, ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಕರಿಗೆ ಗ್ರಂಥ ಹಾಗೂ ಪುಷ್ಪವನ್ನ ಸಮರ್ಪಣೆ ಮಾಡಬೇಕೆಂತ ಹೇಳಿ ಅವರಿಗೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಆರಂಭಕ್ಕೆ ಕಾರ್ಯಕ್ರಮ ನಿಲುಗಡೆ 1 ತಾಸು ನಿಲುಗಡೆ ಆಗಿರುವುದರಿಂದ ಹಾಗಾಗಿ ನಾನು ನೇರವಾಗಿ ಈ ಕಾರ್ಯಕ್ರಮದಲ್ಲಿ ಗುರು ಈ ವಿಷಯದ ಕುರಿತು ತಮ್ಮ ವಿಚಾರಗಳನ್ನ ಮಂಡನೆ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ವೀಣಾ ಹೂಗಾಡ್, ಮುಖ್ಯಸ್ಥರು ಕನ್ನಡ ವಿಭಾಗ ಮುತ್ತುಚೆಯ ಕಾಲೇಜ್ ಧಾರವಾಡ, ಇವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಮೇಡಮ್. ದೇವಲೋಕದವರಿಗೆಲ್ಲ ಬಸವಣ್ಣನೇ ದೇವರು, ಸತ್ಯಲೋಕದವರಿಗೆಲ್ಲ ಬಸವಣ್ಣನೇ ದೇವರು, ಪಾತಾಳ ಲೋಕದವರಿಗೆಲ್ಲ ಬಸವಣ್ಣನೇ ದೇವರು, ಬೇರೆ ಮಹಿಳೆಯರಿಗೆಲ್ಲ ಬಸವಣ್ಣನೇ ದೇವರು, ಚನ್ನಮಲ್ಲಿಕಾರ್ಜುನಯ್ಯ ಎನಗೂ ನಿಮ್ಮ ಕಣ್ಣರಿಗೂ ಬಸವಣ್ಣನೇ ದೇವರು ಎಂದು ಬದಾಮಿಯ ಈ ಒಂದು ಮಂಟಪದಲ್ಲಿ ದೇವನಹಳ್ಳಿ ಮಲ್ಲವ ಸಮುದಾಯ ಭವನದಲ್ಲಿ ಜರುಗುತ್ತಿರುವಂತಹ ಅಕ್ಕನ ಅರಿವಿನ ಹಿರಿಯ ಸದಸ್ಯರು, ಕ್ರಿಯಾಶೀಲರು ಆಗಿರುವಂತಹ ಎಲ್ಲರಿಗೂ ಮಾತಾ ಸ್ಥಾನದಲ್ಲಿ ಕುಳಿತುಕೊಂಡು ಮಾತೆಯ ಹೃದಯವನ್ನು ಹೊಂದಿರುವಂತಹ ಡಾಕ್ಟರ್ ಶಾರದಾ ಮೇಟಿ ಅವರ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಅಕ್ಕನ ಅರಿವು ಅಚ್ಚಲ ಅಧ್ಯಯನ ವೇದಿಕೆ ಪುಣೆ ಈ ಒಂದು ಸಂಸ್ಥಾಪಕ ಸದಸ್ಯರಾಗಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರೇ, ಇಂದಿನ ಈ ಗೋಷ್ಠಿಯನ್ನ ವಹಿಸಿಕೊಂಡಿರುವಂತಹ ಹಿರಿಯರು ಸಂಶೋಧಕರಾಗಿರುವಂತಹ ಡಾಕ್ಟರ್ ಶೆಟ್ಟಿ ಅವರೇ ಮತ್ತು ಲಿಂಗ ವಿಷಯವನ್ನು ಕುರಿತು ಮಾತನಾಡಿರುವಂತಹ ಡಾಕ್ಟರ್ ರಮೇಶ್ ಕಲ್ಲನಗೌಡ ಅವರೇ, ಬೇರೆ ಬೇರೆ ಅಲಂಕರಿಸಿರುವಂತಹ ಎಲ್ಲ ಹಿರಿಯ
ಶರಣ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಸಮಯ ಬಹಳ ಆಗಿದೆ. ಗುರುವಿನ ಸಂಗಮದ ಬಗ್ಗೆ ನಡೆಯುವಂತಹ ಈ ವಿವೇಚನೆಯನ್ನ ಹೇಳುವಂತಹ ಸಂದರ್ಭಕ್ಕಿಂತ ಮೊದಲು ಅಕ್ಕನ ಅರಿವಿನ ವೇದಿಕೆ ಹಮ್ಮಿಕೊಂಡಂತ ಆ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ ಬಸವಣ್ಣನ ಸಿದ್ಧಾಂತ, ಜಂಗಮ, ದಾಸೋಹ ಅವುಗಳ ಹಿನ್ನೆಲೆಯಲ್ಲಿ ಒಂದು ಅರ್ಥಪೂರ್ಣವಾದ ಈ ಸಮಾರಂಭ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮೆಲ್ಲರ ಈ ಒಂದು ರೀತಿಯ ಕೆಲಸ ಇದ್ದು ರೀತಿ ಇಲ್ಲದೆ ಏನೆಲ್ಲೂ ಮಾಡಲಾರೆ, ದೇಶವನ್ನು ಕೂಡ ಹಾಗೆ ಇಲ್ಲಿ ನಾವು ನೆರೆದಿರೋದು ಆಗ್ತಾನೆ ಸರ್ ಹೇಳಿದಾಗೆ ಇದೊಂದು ನೆಪವಾಗಿ ನಮಗೆ ನಾವೆಲ್ಲರೂ ಭೇಟಿಯಾಗಲಿಕ್ಕೆ ತಾಯಿ ಅವರ ಈ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತ ಈ ಒಂದು ಶುಭ ಸಮಾರಂಭದಲ್ಲಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಹಾರೈಕೆಯನ್ನ ಸಲ್ಲಿಸ್ತಾ ನನ್ನ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ. ಗುರು ಎನ್ನುವ ಪದ ಕಾಲ ಯಾವುದೇ ಇರಲಿ, ದೇಶ ಯಾವುದೇ ಇರಲಿ, ಅಧ್ಯಾತ್ಮ ಸಾಧನೆಯಲ್ಲಿ ಗುರುವಿಗೆ ಅತ್ಯಂತವಾದಂತ ಸ್ಥಾನವನ್ನ ನಾವು ನೋಡ್ತಾ ಬಂದಿದ್ದೇವೆ. ಹರ ಮುನಿಗಳು ಗುರು ಕಾಯುವುದು ಎನ್ನುವಂತ ಮಾತನ್ನ ಕೇಳ್ತೇವೆ. ನಾ ಗುರುದು ಅಧಿಕ ಹಾಯ ಎನ್ನುವಂತ ಮಾತನ್ನ ಕೇಳ್ತೇವೆ. ಗುರು ಸಾಕ್ಷಾತ್ ಪರಬ್ರಹ್ಮ ಎನ್ನುವಂತ ಮಾತುಗಳನ್ನು ನಾವು ಕೇಳ್ತಾ ಬಂದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಉಳಿದ ಎಲ್ಲ ಧರ್ಮಗಳಂತೆ ಲಿಂಗಾಯತ ಧರ್ಮದಲ್ಲೂ ಕೂಡ ಗುರುವಿಗೆ ಪ್ರಾಶಸ್ತ್ಯ ಕೊಟ್ಟದ್ದನ್ನು ನಾವು ನೋಡಿದ್ದೇವೆ. ಆದರೆ ಲಿಂಗಾಯತ ಧರ್ಮ ವ್ಯಕ್ತಿ ರೂಪದಲ್ಲಿ ಕಲ್ಪಿಸಿಕೊಂಡಂತ ಅಷ್ಟಾವರಣಗಳ ಅಂಗಗಳಾಗಿಸಿಕೊಂಡು, ಪಂಚಾಚಾರಗಳನ್ನು ಪ್ರಾಣವಾಗಿಸಿಕೊಂಡು, ಷಟಸ್ಥಳವನ್ನ ಆತ್ಮವಾಗಿಸಿಕೊಂಡು ಹೇಳುವ ಒಂದು ಪ್ರಸಿದ್ಧವಾದಂತ ಹೇಳಿಕೆಯನ್ನ ನಾವು ನೋಡ್ತೇವೆ. ಆಧ್ಯಾತ್ಮ ಸಾಧನೆಯ ಪ್ರಥಮ ಸೋಪಾನವೇ ಗುರು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡಾಗ ಈ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷ ಮಂತ್ರಗಳು, ಆಲೋದಕ ಪ್ರಸಾದಗಳು ಇವುಗಳೆಲ್ಲಕ್ಕಿಂತಲೂ ಮೊದಲು ಗುರು ಅಲ್ಲಿ ನಮ್ಗೆ ಬಹಳ ಮುಖ್ಯವಾಗಿ ಕಾಣೋದನ್ನ ನೋಡಿದಾಗ ಇವೆಲ್ಲ ಉಪಾಸನಾ ಮೂರ್ತಿಗಳಾಗಿ ಕಂಡು ಬಂದ್ರು. ವಿಭೂತಿ ರುದ್ರಾಕ್ಷ ಮಂತ್ರಗಳು ಅವು ಉಪಾಸನಾ ಸಾಧನಗಳಾಗಿ ಕಂಡು ಬರ್ತವೆ. ಆಲೋದಕ ಪ್ರಸಾದಗಳು ಸಾಧನ ಪದಗಳಾಗಿ ಕಂಡು ಬರ್ತವೆ. ಇಲ್ಲಿ ಗಮನಿಸಬೇಕಾದಂತ ಒಂದು ಮುಖ್ಯವಾದ ಸಂಗತಿ, ಅಷ್ಟಾವರಣದ ಉಳಿದ ಅಂಗಗಳಿಗಿಂತಲೂ ಬಹಳ ಮಹತ್ವವಾಗಿ ಪ್ರಾಪ್ತವಾಗುವಂತಹ ಸ್ಥಾನ ಗುರುವಿನ ಮಾತನಾಡುವುದನ್ನು ನಾವು ಅರ್ಥ ಮಾಡ್ಕೋಬೇಕು. ಗುರು ಸ್ಪರ್ಶವಾದಾಗ ಅದು ಲಿಂಗವಾಗ್ತದೆ, ಅದು ಸಾಮಾನ್ಯ ಪ್ರಜೆ ಅದು ಅಲ್ಲಿ ಜಂಗಮವಾಗ್ತದೆ, ಭೂತಿ ಆಗ್ತದೆ, ಕಪ್ಪೆ ರುದ್ರಾಕ್ಷಿ ಆಗ್ತದೆ, ಮಾತು ಮಂತ್ರವಾಗ್ತದೆ ಅನ್ನುವಂಥವೆಲ್ಲ ಮಾತುಗಳನ್ನ ನಾವು ಕೇಳ್ತಾ ಬಂದಿದ್ದೇವೆ. ಲಿಂಗಾಯತ ಸಂವಿಧಾನದ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿದಾಗ ಇಲ್ಲಿ ಇನ್ನೊಂದು ಸಿದ್ಧಾಂತ, ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಲಭಿಸ್ಬೇಕು ಅನ್ನುವಂತ ಮಾತುಗಳನ್ನು ನಾವು ಶರಣ ಸಾಹಿತ್ಯದಲ್ಲಿ ಕೇಳ್ತಾ ಬರ್ತೇವೆ. ಈ ತ್ರಿವಿಧ ಅರ್ಪಣೆ, ತ್ರಿವಿಧ ದಾಸೋಹ ಅಂತಾನೆ ನಾವು ಅದನ್ನ ಅನ್ಕೊಂತೇವೆ. ಒಂದು ಹಂತದಲ್ಲಿ ಇವೆಲ್ಲವೂ ಅನುಗ್ರಹ ರೂಪವಾಗಿ ತಂದಿರುವಂತಹದ್ದು ಅನ್ನೋದನ್ನು ಕೂಡ ನಾವು ಸಾಕಷ್ಟು ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿದಾಗ ನಮಗೆ ಕಟ್ಟು ಬರುವಂತಹ ಸಂಗತಿ. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಶರಣ ಧರ್ಮ ಕೊಡುವಂತಹ ಶ್ರೇಷ್ಠ ಹಿರಿಯ ಸಂದೇಶ ಅರಿವೇ ಗುರು ಎನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಗುರು ಎನ್ನುವ ಶ್ರೇಷ್ಠತೆಯನ್ನ ಹೇಳ್ತಾ ಹೋದಾಗ ಒಂದು ವಚನ ಗುರುವ ಗಂಡನ ಮೇಲೆ ಋಣವ ತಂದಿರಿಸಿದರೆ ಆ ಋಣವನ್ನು ಗಂಡ ನುಂಗುವಂತೆ, ಗುರು ಚರಣದ ಮೇಲೆ ತನುವೆಂಬ ಋಣವನ್ನು ಇರಿಸಿದರೆ ಆತನ ಸರ್ವಾಂಗವೆಲ್ಲ ನಿಕ್ಕ ನಾಮನಾಥ. ಇಲ್ಲಿ ಗುರುವಿನ ಮಹತ್ವವನ್ನ, ಆ ತೃಣದ ಒಂದು ಶಿಷ್ಯತ್ವ ಭಾವವನ್ನು ಹೇಳ್ತಾ ಹೋಗ್ತಾನೆ. ತೃಣ ಅತ್ಯಂತ ಕನಿಷ್ಠವಾದಂತಹ ವಸ್ತು. ಇಲ್ಲಿ ಆ ಹುಲಿಗೆ ಅದನ್ನು ಹೋಲಿಸಿದ್ರು. ಶ್ರೇಷ್ಠವಾದದ್ದು ಯಾವುದು ಅಂದಾಗ ಗುರು ಅನ್ನೋದನ್ನ ಇಲ್ಲಿ ದೃಷ್ಟಾಂತವನ್ನು ಕೊಡ್ತಾ ಹೋಗ್ತಾರೆ. ಹೀಗೆ ಕನಿಷ್ಠತೆಯನ್ನ ಕಳೆದುಕೊಂಡು ಶ್ರೇಷ್ಠತೆಯನ್ನ ಪ್ರಾಪ್ತ ಮಾಡಿಕೊಳ್ಳುವಂತ ಒಂದು ಈ ಪರಿವರ್ತನೆಯನ್ನ ಈ ಸಂದರ್ಭ ಆ ಶ್ರೇಷ್ಠತೆಯನ್ನ ಗುರು ಅಂತ ಕರೆಯುವುದನ್ನ ನಾವು ಅಲ್ಲಿ ಕೊಡ್ತೇವೆ. ಗುರುವ ಗಂಡನ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ್ನು ಗಂಡ ನುಂಗಿದಂತೆ. ಇಲ್ಲಿ ನನ್ನ ತೃಣತ್ವವನ್ನ, ನನ್ನ ಸಾಮಾನ್ಯತೆಯನ್ನು ಕಳೆದುಕೊಂಡು ಅಸಾಮಾನ್ಯತೆಯನ್ನು ಹೊಂದುವುದು, ತೃಣವನ್ನ ಕಳೆದುಕೊಂಡು ನಾನೇ ಕೆಟ್ಟ ಗುರುತ್ವ, ಅದನ್ನ ಶರಣ ಸಿದ್ಧಾಂತ ಹೇಳಿದನ್ನ ನಮಗೆ ಗಮನಿಸಬೇಕು.
ನನ್ನದೆಲ್ಲವನ್ನು ಕೆಂಡಕ್ಕೆ ಆ ಗುರುವಿಗೆ ಎಲ್ಲವನ್ನು ಸಮರ್ಪಿಸಿಕೊಳ್ಳುವುದರ ಮೂಲಕ ಆ ಭಾವವನ್ನು ಕಳೆದುಕೊಳ್ಳಬೇಕು ಎನ್ನುವಂತ ಸಂದೇಶವನ್ನ ಶರಣರು ಹೇಳ್ತಾ ಹೋಗ್ತಾರೆ. ಅಲ್ಲಿ ದಾಸಿಮಯವರ ವಚನ ಬಹಳ ಸುಂದರವಾಗಿ ಗುರುವಿನ ಒಂದು ಶ್ರೇಷ್ಠತೆಯನ್ನ, ಗುರುವಿನ ಅರ್ಥವನ್ನು, ಗುರು ಅನ್ನೋದು ಏನು ಅನ್ನೋದನ್ನ ಅವರಲ್ಲಿ ಯೋಚನೆ ಮಾಡ್ತಾ ಹೋಗ್ತಾರೆ. ತೃಣಕ್ಕೆ ಇರುವಂತೆ ತನುವಿಗೂ ಕೂಡ ಅನೇಕ ಗುಣಗಳು ಇರೋದನ್ನ ಗುರು ಚರಣದ ಮೇಲೆ ತನುವಂತ ಗುಣವನ್ನು ಇರಿಸಿದರೆ ಆಗ ಸರ್ವಾಂಗವೆಲ್ಲ ಲಿಂಗವಾಗುತ್ತದೆ ಎನ್ನುವಂತ ಮಾತು. ಇಲ್ಲಿ ಜ್ಯೋತಿ ಮುಟ್ಟಿದ ಮೇಲೆ ಜ್ಯೋತಿ ಆಗ್ಬೇಕು, ಅದನ್ನ ನೋಡಿದಾಗ ಹಾಗಾದ್ರೆ ಜ್ಯೋತಿ ಮುಟ್ಟಿದ್ದು ಅಲ್ಲಿ ಗುರು ಮುಟ್ಟಿದ್ದು ಲಿಂಗವಾಗ್ತದೆ. ಇದು ಹೇಗೆ ಅನ್ನೋದನ್ನು ಕೂಡ ಶರಣ ಸಿದ್ಧಾಂತದಲ್ಲಿ ಆಲೋಚನೆ ಮಾಡ್ತಾ ಹೋದಾಗ ಈ ಗುರು ಲಿಂಗ ಜಂಗಮ ಇವೆಲ್ಲವೂ ಒಂದರೊಳಗೊಂದು ಹೇಗೆ ಒಂದಾಗಿ ನಿಲ್ಲುವಂತ ಒಂದು ಸ್ಥಿತಿಯನ್ನ ಇಲ್ಲಿ ಹೇಳ್ತಾರೆ. ಕಾಣಬಾರದ ಗುರು ಕಣ್ಣಿಗೆ ಗೋಚರವಾದರೆ ಹೇಳಲಿಲ್ಲದ ಭಿನ್ನಪ ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ. ಹಸ್ತಮಸ್ತಕ ಸಂಯೋಗದಿಂದ ಗುರುವಿನ ಒಂದು ಕೂಸಲಿಲ್ಲ ವಿಭೂತಿ ಪಟ್ಟ, ಹೇಳಲಿಲ್ಲ ಕರ್ಣ ಮಂತ್ರ, ತುಂಬಿ ತುಳುಕದ ಕಲಾಭಿಷೇಕ, ಆಮೆಯಿಲ್ಲದ ದೀಕ್ಷೆ, ಕೂತಿರಬಾರದ ಲಿಂಗ. ಹೀಗೆ ಆಲುಗೊಂಡ ನೋಡ ಈಶ್ವರ ಎನ್ನುವ ಅನುಪ್ರಭುವರ ಒಂದು ವಚನಗಳನ್ನು ನೋಡ್ತಾ ಹೋದರೆ ಕಲ್ಯಾಣದಲ್ಲಿ ಈ ವರ್ಗ ವರ್ಣ ಆಶ್ರಮ ಈ ಲಿಂಗ ಭೇದಗಳನ್ನ ಹೊಡೆದು ಹಾಕುವ ಸಾರ್ವಕಾಲಿಕ ಒಂದು ಸಂದೇಶವನ್ನ ಬಸವಣ್ಣನವರು ಕೊಟ್ಟು ಅನ್ನೋದು ನಾವು ನೋಡುತ್ತೇವೆ. ಕಾಯಿಗಳು ಗುರುಲಿಂಗ ಜಂಗಮ ಆಯುಧವನ್ನ ಅರಿಯಂತೆ ಸುಲಭೋಪಾಯದಿಂದ ಬಾಹ್ಯ ಸ್ಥಳಕ್ಕೆ ಗುರುವಾಗಿ ತಾಯ ತೋರಿದ ಸಮಸ್ತ ಭಕ್ತ ಈ ಕಾಯವನ್ನು ಪಾವನ ಮಾಡಿದ ರಾಯ ಬಸವ ಶರಣಾರ್ಥಿ ವಚನದಲ್ಲಿ ನಮ್ಮ ಶರೀರದಲ್ಲಿಯೇ ಇರುವ ಗುರುವಿನ ಜಂಗಮ ತತ್ವವನ್ನು ವಿಸ್ತರಿಸಿಕೊಳ್ಳುವಂತಹ ಆಚರಿಸುವಂತಹ ಸುಲಭ ಸಾಧನ ಇಷ್ಟದಿಂದ ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾರೆ. ಇದನ್ನ ಕಲ್ಪಿಸಿಕೊಟ್ಟು ಸರ್ವ ಜನರನ್ನ ಸಮಾನತೆಯ ಒಂದು ಅಡಿಯಲ್ಲಿ ತರುವಂತ ಕೆಲಸವನ್ನ ಅವರು ಮಾಡಿದ್ರು. ಸನಾತನ ಧರ್ಮದಲ್ಲಿ ಗುರು ಬಹಳ ಶ್ರೇಷ್ಠ. ಹೌದಾ? ಆಚಾರ್ಯ ದೇವೋಭವ ಅನ್ನುವಂತ ನಾವು ಮಾತನ್ನು ಕೇಳ್ತೇವೆ. ಅವನಿಂದಲೇ ಮುಕ್ತಿ ಅನ್ನುವ ದಾರಿಯನ್ನು ನಾವು ನೋಡುತ್ತೇವೆ. ಅವನು ನಮಗೆ ಮಾರ್ಗದರ್ಶಕ, ಗುರು ಫಲ ಎನ್ನುವಂತ ಅನೇಕ ಪರಿಕಲ್ಪನೆಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. ಆದರೆ ಲಿಂಗಾಯತ ಧರ್ಮದಲ್ಲಿ ಗುರುವಿಲ್ಲದ ಶಿಷ್ಯನಿಲ್ಲದ ಗುರು ಅಂತ ಬರ್ತದೆ. ಚನ್ನಬಸವಣ್ಣನ ಚರಿತ್ರೆಯನ್ನು ಓದುವಾಗ ಅವನ ವಿರಳತೆಯಾಗಿ ಹೆಂಗ ಬೆಳೆದ ಅಂದ್ರೆ ಅವನಿಗೆ ಗುರುವೇ ಇರಲಿಲ್ಲ, ಮತ್ತೆ ಶಿಷ್ಯನಿಲ್ಲದ ಗುರು ಕೂಡ ಅವನೇ ಆಗಿದ್ದ ಅನ್ನೋದ ಈ ಅವಿನಾಭಾವ, ಗುರು ಬೇರೆ ಅಲ್ಲ ಶಿಷ್ಯ ಬೇರೆ ಅಲ್ಲ ಅನ್ನುವಂತ ಒಂದು ಸಂದರ್ಭ ಅಲ್ಲಿ ಆ ಗುರುವಿನ ಅರ್ಥದಲ್ಲಿ ನಾವು ನೋಡ್ತೇವೆ. ಶರಣರು ತಾನು ಮತ್ತು ಶಿವ ಒಂದು ಎಂದು ಸಾಧಿಸಿದ ಅಲ್ಲಿ ಆದ್ಯ ಪುರುಷ ಬಸವಣ್ಣ ನೋಡ್ತಾ ಹೋದಾಗ ಗುರುವಿನ ಮಹತಿಯನ್ನು ಅಲ್ಲಿ ಗುರುವಾಗುವಂತಹ ಸ್ಥಿತಿ ಅದು ಕೇವಲ ಲಿಂಗ ಭೇದವನ್ನ ದಾಟಿ ಗಂಡು ಮತ್ತು ಹೆಣ್ಣು ಎರಡೂ ಗುರುವಾಗುವ ತನ್ನೊಳಗೆ ಗುರು ಇದ್ದಾನೆ ಅನ್ನುವಂಥ ಸಂಗತಿಯನ್ನ ಈ ಎಲ್ಲ ಅನೇಕ ಗೊಂದಲಗಳನ್ನು ಕಿತ್ತು ಹಾಕಿ ಮನುಷ್ಯ ತಾನು ತನ್ನ ಸ್ಥಿತಿಯಿಂದ ಜೀವಜಾಗದ ಚೈತನ್ಯವನ್ನ ಚಿತ್ಕಲೆಯನ್ನ ನಿರಾಕಾರದ ಶಿವನ ಪರಿಕಲ್ಪನೆಯನ್ನ ಸಾಕಾರಗೊಳಿಸುವಂತ ಸಂಗತಿಗಳನ್ನ ನಾವಲ್ಲಿ ನೋಡ್ತೇವೆ. ಇನ್ನೊಂದು ವಚನದಲ್ಲಿ ಬರ್ತದೆ, ಕಾಣಬಾರದ ಗುರು ಕಣ್ಣಿಗೆ ಗೋಚರವಾದಡೆ. ಗುರು ಎನ್ನುವಂತ ಶಬ್ದ ಲಿಂಗಾಯತ ಶರಣ ಧರ್ಮದಲ್ಲಿ ಬಹಳ ವಿಶಿಷ್ಟವಾದಂತ ಅರ್ಥವನ್ನ ಅದು ಪಡೆದುಕೊಳ್ತಾರೆ. ನಮ್ಮ ಪ್ರಾಚೀನ ಭಾರತೀಯ ಪರಂಪರೆಯನ್ನ ಹೊರತುಪಡಿಸಿ ಶರಣ ಧರ್ಮದಲ್ಲಿ ಕಾಣುವಂತ ಒಂದು ಗುರುವಿನ ಪದದ ಅರ್ಥವನ್ನು ನಾವು ನೋಡ್ತಾ ಹೋದಾಗ ಗುರು ಅಂದ್ರೆ ಕೇವಲ ಪ್ರತೀಕನಲ್ಲ, ಕೈ ಹಿಡಿದು ನಡೆಸುವಂತವನಲ್ಲ. ಇದನ್ನು ಅವನು ಗುರುವಿನ ಗುಲಾಮನೂ ಆಗಬೇಕಾಗಿಲ್ಲ. ಯಾಕಂದ್ರೆ ನಾವು ಹೇಳಿದ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕ್ತಿ ಅನ್ನುವಂತ ಮಾತನ್ನ ನಾವು ನೋಡಿದಾಗ ಇಲ್ಲಿ ಲಿಂಗಾಯತ ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಶಿಷ್ಯ ಗುರುವಿನ ಗುಲಾಮನಾಗದೆ ತನ್ನ ಅರಿವನ್ನೇ ತನ್ನ ಗುರುವಾಗಿಸಿಕೊಂಡು ಅವನು ಸಾಗಬೇಕು ಎನ್ನುವಂತ ಸಂದೇಶವನ್ನ ಕೊಡ್ತಾರೆ. ಪ್ರತಿಯೊಬ್ಬರು ಸರ್ವೋಚ್ಚ ಗುರುವಿನ ಸ್ಥಾನವನ್ನ ಪಡೆಯಬಹುದು. ಅಲ್ಲಿ ವರ್ಣಭೇದವಿಲ್ಲ, ಲಿಂಗಭೇದವಿಲ್ಲ, ವರ್ಗಭೇದವೂ ಇಲ್ಲ. ಪ್ರತಿ ಮನುಷ್ಯನು ಗುರುವಾಗಬಹುದು ಎಂಬಂತ ಸಂದೇಶವನ್ನ ಶರಣ ಸಿದ್ಧಾಂತ ನಮ್ಗೆ ಕೊಡ್ತಾ ಹೋಗ್ತದೆ. ಹೀಗೆ ಸಂಪೂರ್ಣವಾಗಿ ಶರಣರು ಬಹಳ ಭಿನ್ನವಾಗಿ ಗುರುವನ ವ್ಯಾಖ್ಯಾನವನ್ನ ಮಾಡ್ತಾರೆ. ಪಾರಂಪರಿಕವಾಗಿ ಬಂದಿರುವಂತ ಗುರುವಿನ ವ್ಯಾಖ್ಯಾನವನ್ನ ಹೊರತುಪಡಿಸಿ ಅರಿವೇ ಗುರು ಎನ್ನುವಂತ ಸಿದ್ಧಾಂತದೊಂದಿಗೆ ಒಂದು ಸಮಾನತೆ ಹಿನ್ನೆಲೆಯಲ್ಲಿ ಗುರು ಶ್ರೇಷ್ಠತೆಯನ್ನ ತಂದುಕೊಡುವಂತ ಕೆಲಸವನ್ನ ಮಾಡ್ತಾರೆ. ಹೀಗೆ ಗುರುವೆಂಬುದು ಅರಿವಿನ ಸಂಕೇತ, ಗುರುವೆಂಬುದು ಒಂದು ಪ್ರಜ್ಞೆ, ಗುರು ಅರಿವಿನ ಸಾಕ್ಷಾತ್ಕಾರ. ಅಂದೇ ಬಸವಣ್ಣನವರು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜ ಹುಟ್ಟಿಸಿ ಎಂಬಂತ ವಚನವನ್ನ ಅವರು ಬೆಳೀತಾರೆ. ಆ ಬೀಜ
ಮೊಳಕೆ ಒಡೆಯುವುದು ವಿಕಸನ ಹೊಂದುವಂತ ಸ್ಥಿತಿ ಅದು ಗುರುತ್ವ ಅನ್ನೋದನ್ನ ಬಹಳ ಸುಂದರವಾಗಿ ಹೇಳ್ತಾರೆ. ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಚಂದ ಎನ್ನುವಂತ ಈ ಮಾತನ್ನ ನೋಡ್ತಾ ಹೋದಾಗ ಇಲ್ಲಿ ಗುರು ವ್ಯಕ್ತಿಯಲ್ಲ, ಅದೊಂದು ತತ್ವ, ಅದೊಂದು ವೈಚಾರಿಕತೆ, ಅದೊಂದು ಅರಿವು, ಅದೊಂದು ಪ್ರಜ್ಞೆ ಎಂಬಂತ ಒಂದು ವಿಶೇಷ ಪರಿಕಲ್ಪನೆಯನ್ನ ಶರಣ ಸಿದ್ಧಾಂತ ನಾವು ಕೊಡ್ತಾ ಹೋಗ್ತದೆ. ಗುರು ವ್ಯಕ್ತಿಯಲ್ಲ, ಲಿಂಗ ವಸ್ತುವಲ್ಲ, ಜಂಗಮ ಜಾತಿಯಲ್ಲ. ಇದು ಶರಣ ಸಿದ್ಧಾಂತ ನಮಗೆ ಹೇಳಿಕೊಡುವಂತ ಅತ್ಯುತ್ತಮವಾದಂತ ಶ್ರೇಷ್ಠವಾದಂತ ಒಂದು ಸಂದೇಶ ಅನ್ನೋದನ್ನು ನಾವು ಕೊಡ್ತಾ ಹೋದಾಗ, ಗುರು ಈ ಶಕ್ತಿ, ಇದು ಕಾಣಬಾರದ ಗುರು, ಇಂತಹ ಗುರು ಕಣ್ಣಿಗೆ ಗೋಚರವಾಗದೆ ನಡೆಯುವ ಅಭೂತಪೂರ್ವ ಬದಲಾವಣೆಗಳು ಆ ಕ್ರಿಯೆಗಳ ಮೂಲಕ ಅವ್ರು ಹೇಳ್ತಾ ಹೋಗ್ತಾರೆ. ಹೇಳಲಿಲ್ಲದ ಬಿಂಬ, ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ. ಗುರು ಶಿಷ್ಯರ ಒಂದು ಸಂಬಂಧದಲ್ಲಿ ಪಾರಂಪರಿಕವಾಗಿ ಕೂಡ ನಾವು ಗಮನಿಸ್ತೇವೆ. ಹಸ್ತಮಸ್ತಕ ಸಂಯೋಗದಿಂದ ಶಿಷ್ಯ ಗುರುತ್ವವನ್ನ, ಗುರುವಿನ ಆಶೀರ್ವಾದವನ್ನ ಪಡೆಯೋದು, ಈಗ ದೀಕ್ಷೆಯನ್ನ ಪಡೆಯೋದು, ಇಂಥವೆಲ್ಲ ನಾವು ಮಾತುಗಳನ್ನು ಕೇಳ್ತಿರ್ತೇವೆ. ಆದ್ರೆ ಇಲ್ಲಿ ಆ ವಚನದ ಸಾರ ಹೇಳ್ತದೆ, ಇಲ್ಲಿ ಶಿಷ್ಯ ಗುರು ಒಬ್ಬನೇ ವ್ಯಕ್ತಿಯಾಗಿದ್ದಾಗ, ಆತನ ಅರಿವೇ ಅವನಿಗೆ ಗುರುವಾದಾಗ, ಅಂತರಂಗದ ಅರಿವಿನ ಕೂಗಿಗೆ ಜ್ಞಾನವೆಂಬ ಗುರು ಸ್ಪಂದಿಸುತ್ತಾನೆ. ಇಲ್ಲಿ ಗುರು ಅಂದ್ರೆ ಹಾಗೆ ಇರುವಂತ ವ್ಯಕ್ತಿಯಲ್ಲ, ನನ್ನೊಳಗೆ ಇರುವ ಅಂತರಂಗದ ಜ್ಞಾನ, ಆ ಬೆಳಕು ನನ್ನಲ್ಲಿ ಯಾವಾಗ ಮೂಡ್ತದೆ, ನಾನು ಅವಾಗ ಗುರುತ್ವವನ್ನ, ದೀಕ್ಷೆಯನ್ನ ನಾನೇ ಹೊಂದುವುದು ಅನ್ನುವಂತ ಒಂದು ಸ್ಥಿತಿಯಲ್ಲಿ ಅವರು ಹೇಳ್ತಾರೆ. ಭಿನ್ನವಿಲ್ಲದೆ ಜ್ಞಾನ ಎಂಬ ಗುರುವು ಭಕ್ತನೆಂಬ ಶಿಷ್ಯನ ಸಾಧನೆಗೆ ಅವನು ಧಾವಿಸಿ ಬರ್ತಾನೆ. ಗುರು ನನ್ನಲ್ಲೇ ಇದ್ದಾನೆ, ನಾನೇ ಗುರು, ಶಿಷ್ಯ ನಾನೇ ಆಗ್ಬೇಕು, ಆ ಶಿಷ್ಯತ್ವವನ್ನ ನಾನೇ ಹೊಂದಬೇಕು ಅನ್ನುವಂತ